Hebrews chapter 13 verse 5 and 6 ದಯಮಾಡಿ ಓದ್ರಿ. Hebrews chapter 13 verses 5 and 6. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ. ಬಿ ಕಂಟೆಂಟ್ ವಾಟ್ ಎವರ್ ಯು ಆರ್ ಹ್ಯಾವಿಂಗ್, ಬಿಕಾಸ್ ಐ ನೆವರ್ ಲೀವ್ ಯು ನಾರ್ ಫರ್ಸೇಕ್ ಯು. ನಾನು ನಿನ್ನನ್ನು ಬಿಡುವುದಿಲ್ಲ, ನಾನೇ ನಿನ್ನನ್ನು ಕೈ ಹಿಡಿದಿರ್ತೇನೆ. ಅದರಿಂದ ನಿನಗಿರುವುಗಳಲ್ಲಿ ತೃಪ್ತಿಯಾಗಿರು. ತೃಪ್ತಿ ಅಂದ್ರೆ ಏನು? ಕಂಟೆಂಟ್ಮೆಂಟ್. ಈ ದಿವಸಗಳಲ್ಲಿ ವಿ ಆರ್ ಲಿವಿಂಗ್ ಇನ್ ಅ ಕಾಂಪಿಟೇಟಿವ್ ವರ್ಲ್ಡ್. ನಾವೆಲ್ಲರನ್ನ ಮತ್ತೊಬ್ಬರನ್ನ ನೋಡ್ತೇವೆ, ನಾವು ಹಾಗೆ ಆಗ್ಬೇಕನ್ನ ಯೋಚನೆಯಲ್ಲಿ ಈ ಪ್ರಪಂಚ ಓಡ್ತಾ ಇದೆ. ಈ ಲೋಕದ ಸಂಗತಿಗಳಲ್ಲಿ ನಾವು ಹಾಗೆ ಆಗ್ತಾ ಇರ್ತೇವೆ. ಸತ್ಯವೇದ ಏನ್ ಹೇಳ್ತದೆ? ಕರ್ತನು ನಮ್ಮನ್ನ ಯಾವ ಸ್ಥಿತಿಯಲ್ಲಿ ಇಟ್ಟಿರ್ತಾನೆ? ಯಾಕಂದ್ರೆ ಆತನು ನಮ್ಮ ಭವಿಷ್ಯ ಆದಿಯಲ್ಲೇ ಅಂತ್ಯವನ್ನು ನೋಡುವಂತ ದೇವರು. ನಾವು ಆತನ ಮಕ್ಕಳಾಗಿರುವುದರಿಂದ ನಮಗೆ ಯಾವುದು ಉತ್ತಮ, ಯಾವುದು ಅತ್ಯುತ್ತಮ, ಅದನ್ನೇ ಆತನು ಕೊಡ್ತಾನೆ. ಯಾವ ರೀತಿ ಕೊಡ್ತಾನೆ? ಅನೇಕ ಸಂಗತಿಗಳನ್ನ ನಮ್ಮ ಹಿತಕ್ಕಾಗಿ ಕೊಡುವುದಿಲ್ಲ. ನಾವು ಅದನ್ನು ಒಪ್ಕೊಳ್ಬೇಕಲ್ಲ. ಏನ್ ಮಾಡ್ತೇವೆ? ಬಣಗುಡ್ತೇವೆ, ನನ್ಗಂಗಿಲ್ಲ ಹಿಂಗಿಲ್ಲ. ಓದ್ರಿ ಫಸ್ಟ್ ತಿಮೋಥಿ ಚಾಪ್ಟರ್ 6 verse 1. ಫಸ್ಟ್ ತಿಮೋಥಿ ಚಾಪ್ಟರ್ 6 verse 1. ದೇವರ ನಾಮಕ್ಕೂ ನಾವು ಹೊಂದಿರುವ ಉಪದೇಶಕ್ಕೂ ನಿಂದೆ ಉಂಟಾದೀತು. ದೇವರು ನಿನ್ನನ್ನ ಒಂದು ಸ್ಥಳದಲ್ಲಿ ನಿಮ್ಮ ಸಭೆಯಲ್ಲೇ ಒಬ್ಬನನ್ನ ನಿಮ್ಮ ಮೇಲೆ ನಾಯಕನಾಗಿಟ್ಟಿರ್ಬೋದು, ಯಜಮಾನನಾಗಿ. ನಿನ್ನನ್ನ ಅದೇ ಸ್ಥಳದಲ್ಲಿ ಗುಲಾಮನಾಗಿಟ್ಟಿರ್ಬೋದು. ಬಿ ಕಾಂಟೆಂಟ್. ಇಲ್ಲದೆ ಹೋದ್ರೆ ನೀನು ಕ್ರಿಸ್ತ ನಂಬಿಕೆಯಲ್ಲಿ ಇಲ್ಲದವನು, ಕ್ರಿಸ್ತನನ್ನು ಒಪ್ಪಿಕೊಳ್ಳದವನು ಆಗ್ತೀಯಲ್ಲ ನೀನು. ದೇವರು ನಿನಗೆ ಕೊಡುವಾತನು, ದೇವರು ನಿನ್ನ ಹಿತವನ್ನೇ ನೋಡುವಾತನು. ಯಾವುದನ್ನ ನಿನಗೆ ಕೊಡ್ತಾನೆ, ಯಾವುದನ್ನ ನಿನಗೆ ಕೊಡುವುದಿಲ್ಲ. ಅದು ಆತನು ನಿನ್ನ ಅತ್ಯುತ್ತಮವಾದ ನಿನ್ನ ಪ್ರೀತಿಯಾದ ತಂದೆ, ಪರಲೋಕದ ತಂದೆ. ಆತನು ನಿನಗೆ ಏನು ಮಾಡ್ತಾನೆ ಅದು ಅತ್ಯುತ್ತಮವಾದದಲ್ವಾ? ಈ ನಂಬಿಕೆ ನಿನಗಿದ್ರೆ ಒಬ್ಬನನ್ನ ಯಜಮಾನನಾಗಿಟ್ಟಿದ್ದಾನೆ, ಅದು ಕರ್ತನ ಉದ್ದೇಶ. ಅಲ್ಲೇ ನಿನ್ನನ್ನ ಅವನ ಮನೆಯಲ್ಲಿ ಸೇವಕನಾಗಿಟ್ಟಿದ್ದಾನೆ. ಬಿ ಕಾಂಟೆಂಟ್, ಬಿ ಕಾಂಟೆಂಟ್. ಇಲ್ಲೇ ಹೋದ್ರೆ ನೀನು ವಿಶ್ವಾಸದಲ್ಲಿ ಇರುವವನಲ್ಲ, ನೀನು ಕರ್ತನ ನಂಬಿದವನಲ್ಲ. ಕರ್ತನ ಏನ್ ಹೇಳ್ತಾನೆ? ಬಿ ಕಾಂಟೆಂಟ್ ವಾಟ್ ಎವರ್ ಯು ಹ್ಯಾವಿಂಗ್, ಬಿಕಾಸ್ ಐ ಆಮ್ ವಿತ್ ಯು, ಐ ನೆವರ್ ಫರ್ಸೇಕ್ ಯು, ನೆವರ್ ಲೀವ್ ಯು. ಕರ್ತನೇ ನನ್ನನ್ನು ಹಿಡಿದಿದ್ದಾನೆ ಎಂಬ ನಂಬಿಕೆ ನಿಮಗಿದ್ರೆ ಪರಲೋಕದ ಐಶ್ವರ್ಯದ ನಿಧಿ. ದಾವೀದನು ಹೇಳ್ತಾನೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯ ಇದೆ. Psalms 16 verse 11. ಆ ಭಾಗ್ಯಗಳ ನಿಧಿಯೇ ನನ್ನ ಕೈ ಹಿಡಿದಿದ್ರೆ ಯಾಕೆ ಭಯ ನಿನಗೆ? ಯಾಕೆ ಭಯ? ಈಗ ನಾವು ಯಾವಾಗ ಕಾಂಟೆಂಟ್ ಆಗೋದಿಲ್ಲ, ದೇವ್ರು ಏನ್ ಮಾಡ್ತಾನೆ? ಐಸಾಯ ಚಾಪ್ಟರ್ 63 verse 10. ಐಸಾಯ ಚಾಪ್ಟರ್ 63 verse 10 ಏನ್ ಓದ್ತೀರಿ? ಮಾಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಅವರೊಡನೆ ಹೋರಾಡಿದನು. ನೀನು ದೇವರು ಕೊಟ್ಟಿದ್ರಲ್ಲಿ ತೃಪ್ತಿ ಪಡದಿದ್ದರೆ ದೇವರೇ ನಿನ್ನ ಶತ್ರುವಾಗಿ ನಿನ್ನ ವಿರುದ್ಧವಾಗಿ ಹೋರಾಟ ಮಾಡ್ತಾನೆ. ಸರಿ, ತೃಪ್ತಿಗೆ ವಿರುದ್ಧ ಪದ ಏನು?
ನೀವು ಹಂಗೆ ಹೇಳಕ್ ಹೋದ್ರೆ ನನಗೆ ಮೊನ್ನೆಯಿಂದಲೂ ಹೇಳ್ತಾ ಇದ್ದಾರೆ ಸೇವಕರುಗಳು ಅವರು ಇವರು, ಕನ್ನಡ ಬರಲ್ಲ, ನೆಕ್ಸ್ಟ್ ಟೈಮ್ ನೀವು ಬಂದ್ರೆ ಟ್ರಾನ್ಸ್ಲೇಷನ್ ಇಲ್ಲದೆ ಬರಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ನನಗೆ. ನನ್ನ ಸ್ಥಿತಿ ನೋಡ್ರಿ, ನಾನು ಯಾವ ಭಾಷೆನೂ ಕಲೀಲಿಲ್ಲ. ಕನ್ನಡ ನನ್ನ ತಾಯಿ ಭಾಷೆ, ನನ್ನ ಜನರಿಗೆ ನಾನು ವಾಕ್ಯ ಹೇಳಬೇಕು ಅಂತೇಳಿ ನಾನು ಕಲ್ತಿಲ್ಲ. ಹೀಗಾಗಿ ಇದು ಸಮಸ್ಯೆ. ಅದಕ್ಕೆ ಈಗ ನಿಮ್ಮ ಪ್ರಶ್ನೆ ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರಿ? ನಿಮ್ಮ ಮರಾಠಿಲಿ ಕೇಳಬೇಕು, ನನಗೆ ಬರೋಲ್ಲ. ಈಗ ತೃಪ್ತಿಗೆ ವಿರುದ್ಧವಾದ ಸಂಗತಿ ಏನಂದ್ರೆ ಅಲ್ಲೋಕಲ್ಲೋಲವಾದ ಮನಸ್ಸು, ದುಷ್ಟ. ಯಾವಾಗ ನೀನು ತೃಪ್ತಿ ಆಗೋದಿಲ್ಲ, ದೇವರು ನಿನ್ನನ್ನು ದುಷ್ಟನು ಅಂತ ನೋಡ್ತಾನೆ. ಓದ್ರಿ ಐಸಾಯಾ ಚಾಪ್ಟರ್ 57 verses 20 and 21. ಐಸಾಯಾ ಚಾಪ್ಟರ್ 57 verse 20 and 21. ದುಷ್ಟರಾದರೂ ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ, ಅದು ಸುಮ್ಮನಿರದು. ಅದರ ತೆರೆಗಳು ಕೆಸರನ್ನು ಬುರದೆಯನ್ನು ಕಾರುತ್ತಲಿರುತ್ತವೆ. ದುಷ್ಟರಿಗೆ ಸಮಾಧಾನವೇ ಇಲ್ಲ. ನೀನು ಯಾವಾಗ ನೋಡು ಅದಿಲ್ಲ, ಇದಿಲ್ಲ, ಅದಿಲ್ಲ, ನನಗೆ ಅದು ಕೊಟ್ಟಿಲ್ಲ, ಹೆಂಡತಿ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಸಭೆ ಸರಿ ಇಲ್ಲ, ಸಭಾ ನಾಯಕರು ಸರಿ ಇಲ್ಲ. ಇವರು ಈ ಲೋಕ ಹೇಗಿದೆ ಅಂದ್ರೆ, ಇವತ್ತು ನಮ್ಮ ಬ್ರದರ್ನ್ ಸಭೆ ಮುಖ್ಯವಾಗಿ ನಾನು ಬಹಳ ಬಹಳ ಬೇಸರಗೊಳ್ತೇನೆ. ಈ ಬ್ರದರ್ನ್ ಸಭೆ ಏನಾಗಿದೆ ಗೊತ್ತೇ? ಈ ದಿವಸ ಯಾವ ಸಭೆನೂ ಇಷ್ಟು ನಷ್ಟವಾಗಿಲ್ಲ ನಮ್ಮ ಬ್ರದರ್ನ್ ಸಭೆಗಳು. ಯಾಕಂದ್ರೆ ಬೇರೆ ಸಭೆಗಳಲ್ಲಿ ನಿಮ್ಮ ನಿಕೋಲೈತರ ಆ ಅಧಿಕಾರ ನಿಮ್ಮನ್ನ ಇಟ್ಕೊಳ್ತಾರೆ. ನಮ್ಮಲ್ಲಿ ಏನು, ಎಲ್ಲ ಯಾಜಕರೇ. ಫಸ್ಟ್ ಪೀಟರ್ ಚಾಪ್ಟರ್ 2 verse 9, ನೀವಾದರೂ ನಿಮ್ಮನ್ನ ಕತ್ತಲೆಗಳಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನ ಪ್ರಚುರ ಮಾಡಲಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನಾಂಗವು, ದೇವರ ಸ್ವಕೀಯ ಪ್ರಜೆಯು ಆಗಿದಿರಲ್ಲವೇ. ವಿ ಆರ್ ರಾಯಲ್ ಪ್ರಿಸ್ಟ್ಹುಡ್. ಇದನ್ನ ತಿಳ್ಕೊಂಡಂತ ನಾವು ಎಲ್ಲಾ ಕಡೆ ನಮ್ದು ಏನು ನಡೆಯಲ್ಲ. ಮನೆಯಲ್ಲಿ ಗಲಾಟೆ ಮಾಡಕ್ ಹೋದ್ರೆ ಹೋಮ್ ಮಿನಿಸ್ಟರ್ ಸ್ಟ್ರಾಂಗ್ ಇರ್ತಾರೆ, ನಡೆಯಲ್ಲ. ಕೆಲ್ಸಕ್ಕೆ ಹೋಗೋ ಕಡೆ ಗಲಾಟೆ ಮಾಡೋಣ ಅಂದ್ರೆ ಓನರ್ ನಿನ್ನ ಬಾಲ ಕಟ್ಟಿ ಮಾಡಿಬಿಡ್ತಾನೆ, ನಾಳೆ ಇಲ್ಲೇ ಬರಬೇಡ ಅಂತಾನೆ, ಪಿಂಕ್ ಸ್ಲಿಪ್. ಇನ್ನು ರೋಡಲ್ಲಿ ಗಲಾಟೆ ಮಾಡೋಣ ಅಂದ್ರೆ ಅವನು ಗುದ್ದಿದ್ರು ನೀವೇನಾರು ಕೇಳಕೋದ್ರೆ ನಮ್ಮ ಬೆಂಗಳೂರಲ್ಲಿ ಮೊದಲು ಬಂದು ಒಂದು ಹೊಡೆದು ಬಿಡ್ತಾನೆ. ಹೊಡೆದು ಬಿಟ್ಟ ತಕ್ಷಣ ಇವನ್ ತಪ್ಪಿಲ್ದೆ ಹೋದ್ರು ಸ್ವಾಮಿ ದಯಮಾಡಿ ಬಿಟ್ಬಿಡೋಣ ಅಂತ ಹೊರಟೋಗ್ತೀವಿ. ಇವನ್ ಗಲಾಟೆ ಮಾಡೋದು ಎಲ್ಲಿ? ಸಭೆಯಲ್ಲಿ. ಸಭಾ ನಾಯಕರು ಮಾತ್ರ ಚೀಪಾಗಿ ಸಿಕ್ಕೋರು. ದೇವರ ವಾಕ್ಯ ಹೇಳ್ತದೆ, ನೀನು ನಿನಗಿರುವುಗಳಲ್ಲಿ ತೃಪ್ತಿ ಮಾಡು, ಇಲ್ಲದೆ ಹೋದ್ರೆ ನೀನು ದುಷ್ಟ, ಅಲ್ಲೋ ಕಲ್ಲೋಲವಾದ ಸಮುದ್ರದಂತಿರುವವನು ನೀನು. ಯಾವಾಗ ನೋಡು ಅವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ಅದ್ ಸರಿ ಇಲ್ಲ, ಇದು ಸರಿ ಇಲ್ಲ. ಯಾಕಂದ್ರೆ ಇವನೇ ಸರಿ ಇಲ್ಲ. ವಾಕ್ಯ ಹೇಳ್ತದೆ, ಸಮುದ್ರ ಇದೆಯಾ ಬೆಳಗಾಮಲ್ಲಿ? ಎಲ್ಲೋ ನೋಡ್ದಂಗ ಆಯ್ತಲ್ಲ ನನಗೆ. ಸಮುದ್ರ ಇದೆಯಾ? ನೀರು ನೋಡಿದ್ನಲ್ಲ, ಮತ್ತೆ ಯಾಕದನ್ನು ಸಮುದ್ರ ಅನ್ನಲ್ಲ ನೀವು? ಸಮುದ್ರ ಅಂದ್ರೆ ಏನು? ದಟ್ ಈಸ್ ದ ಡಿಫರೆನ್ಸ್. ದೇವ್ರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ದುಷ್ಟನು ಕೆರೆ ಅಂತಿದ್ದಾನೆ, ದುಷ್ಟನು ಹೊಳೆ ಅಂತಿದ್ದಾನೆ ಅಂತಿಲ್ಲ. ದುಷ್ಟನಾದರೂ ಅಲ್ಲ ಕಲ್ಲೋಲವಾದ ಸಮುದ್ರದಂತಿದ್ದಾನೆ. ಯಾಕಂದ್ರೆ ನಾನು ಒಮ್ಮೆ ಮಂಗಳೂರಿಗೆ ಹೋದೆ. ನಮ್ಮ ಆಫೀಸ್ನಲ್ಲಿ ನಾನು ಕೆಲಸದ ಮೇಲೆ ಇರುವಾಗ ನಾವು ಫಸ್ಟ್ ಡಿವಿಷನ್ ಕ್ಲರ್ಕ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ, ನಮ್ಮ ಆಫೀಸಿಂದ ರೆಕ್ರೂಟ್ ಮಾಡುವುದೇ ನಮ್ಮ ಆಫೀಸ್ನ ಕೆಲಸ. ರೆಕ್ರೂಟ್ಮೆಂಟ್ಗೆ ನನಗೇನು ಮಾಡಿದ್ರು, ಇಡೀ ಮಂಗಳೂರು ಡಿಸ್ಟಿಕ್ ನನ್ನ ಕಂಟ್ರೋಲ್ಗೆ ಕೊಟ್ಟರು. ನೀವು ಹೋಗಿ ಸೂಪರ್ವಿಷನ್ ಮಾಡಬೇಕು ಎಕ್ಸಾಮ್ದು ಅಂತ ಹೇಳಿ 1 ವಾರ ನಾನು ಮಂಗಳೂರಲ್ಲಿ ಇದ್ದೆ.
ಮಂಗಳೂರಿಂದ ನಾನು ಹೋಗುವಾಗ ಹೊರಡುವ ದಿವಸ ನನ್ನ ಅಕ್ಕನ ಮಗಳು ಅಲ್ಲೇ ಮದುವೆ ಆಗಿದ್ದಾಳೆ ಮಂಗಳೂರಲ್ಲಿ. ಅವಳಿಗೆ ಫೋನ್ ಮಾಡಿದೆ, ಮಗಳೇ ಬಂದಿದ್ದೆ, ಒಂದು ವಾರ ಇಲ್ಲೇ ಇದ್ದೆ, ಈ ದಿವಸ ನಾನು ಹೊರಡ್ತಾ ಇದ್ದೇನೆ, ಚೆನ್ನಾಗಿದ್ಯಾ ಅಂದ. ಮಾಮ ಎಲ್ಲಿದ್ಯಾ ಅಂದ. ಗೆಸ್ಟ್ ಹೌಸ್, ಗವರ್ಮೆಂಟ್ ಗೆಸ್ಟ್ ಹೌಸ್ಲಿ ಇದ್ದೀನಿ. ಏನು ಹೇಳಲಿಲ್ಲ, ಅವಳು ಬಂದ್ಲು ಸೀದಾ. ನನ್ನ ಕಿಟ್ಟನೆ ಎತ್ತಿ ಕಾರ್ಗೆ ಹಾಕೊಂಡ್ಲು, ನಡಿ ಮಾಮ ನೀನು ಮನೆಗೆ ಅಂತ ಕರ್ಕೊಂಡು ಹೋದ್ಲು. ಹೋಗುವಾಗ ಹೇಗೋ ಬಂದ್ಬಿಟ್ಟಿದ್ದಿ, ಬೀಚ್ಗೆ ಹೋಗೋಣ ನಡಿ, ನಿನ್ ಸಮುದ್ರ ತೋರಿಸ್ತೀನಿ ಕರ್ಕೊಂಡು ಹೋದ್ಲು. ಹೋಗುವಾಗಲೇ ದೂರದಲ್ಲೇ ನೋಡಿದೆ ಸಮುದ್ರವನ್ನ. ಅಯ್ಯೋ ಇದೇನು ಹೀಗೆ ನೀರಿದೆ, ಏನಿದು ಅಂತೇಳಿ, ಮಗಳೇ ಸಾಕು ನಡಿ. ಇನ್ನು ಮಾವ ಇಳ್ದೇ ಇಲ್ಲ ನೀನು, ಆಗ್ಲೇ ಹೋಗೋಣ ಅಂತೆಲ್ಲ, ಬಾ ಅಂತ ಹೇಳಿದ್ರು. ಇಳಿದ್ಲು. ಹೋದ್ರೆ ಆ ತೆರೆಗಳು ಬರ್ತಾ ಇದೆ. ನಾನೇ ಮಗಳೇ ಬಾ ಸುಮ್ಮನಿರು ಮಾಮ ಅಂತ ಕೈ ಹಿಡ್ಕೊಂಡ್ಲು, ಹಿಡಿದು ಕರ್ಕೊಂಡು ಹೋದ್ಲು. ಕರ್ಕೊಂಡು ಏನ್ ತೆರೆ ಬರ್ತದೆ ಟುಸ್ ಹಿಂದಕ್ಕೆ, ಅಷ್ಟೇ ಮಾಮ. ದುಷ್ಟ ಅವನ ಹಾಗೇನೆ, ಯಾವಾಗ ನೋಡು ಕಾರ್ತಾ ಇರ್ತಾನೆ, ಕೆಸರು ಬುರ್ದೆ, ಸಮಾಧಾನ ಇಲ್ಲ ಅವನಿಗೆ. ವಾಕ್ಯ ಏನ್ ಹೇಳ್ತದೆ, ನಾನು ನಿಮಗೆ ಕೊಟ್ಟದ್ದನ್ನ ತೃಪ್ತಿ ಮಾಡದೇ ಇದ್ರೆ, ದುಷ್ಟರಾಗಿ ನೀವು ಅದರ ವಿರುದ್ಧವಾಗಿ ಗೊಣಗುಟ್ಟವರಾದರೆ, ನಾನೇನ್ ಮಾಡ್ತೀನಿ, ನಿಮ್ಮ ವಿರುದ್ಧವಾಗಿಯೇ ನಾನು ಕಾರ್ಯ ಮಾಡ್ಲಿಕ್ಕೆ ಹೊರಟು ಬಿಡ್ತೀನಿ. ಐಸೈಯ 63 ವರ್ಷ 10 ಓದುದು ಅದನ್ನೇ. ನೀವು ಐಸೈಯ 63 ವರ್ಷ 10 ಓದಿದ್ರಿ, ನಾನೇ ನಿಮ್ಮ ವಿರುದ್ಧವಾಗಿ ವೈರಿಯಾಗಿ ಕೆಲಸ ಮಾಡ್ತೇನೆ ಅಂತ ದೇವರು ಹೇಳ್ತಾನೆ. ಸರಿ, ಈಗ ತೃಪ್ತಿ ಹೊಂದದೆ ನಾವು ಅನೇಕ ಸಲ ದೇವರನ್ನ ಒತ್ತಾಯ ಮಾಡ್ತೀವಿ, ಸ್ವಾಮಿ ನನಗೆ ಬೇಕು ನನಗೆ ಬೇಕು. ಕೆಲವು ಸಲ ಕೊಡ್ತಾನೆ, ಕೊಡುವ ಜೊತೆಯಲ್ಲಿ ಪೆಟ್ಟು ಕೊಡ್ತಾನೆ. ಸತ್ಯವೇದದಲ್ಲಿ 2 ಉದಾಹರಣೆ ತೋರಿಸ್ತೇನೆ ನಿಮಗೆ. 2 ಉದಾಹರಣೆ ತೋರಿಸಕ್ಕೆ ಮುಂಚೆ ನಂದೇ ಉದಾಹರಣೆ ಹೇಳ್ಬಿಡ್ತೀನಿ. ನಾನು ಸಣ್ಣವನಾಗಿದ್ದೆ, ನನಗೆ ಹೆಚ್ಚು ಕಡಿಮೆ 4 ವರ್ಷ ಪ್ರಾಯ. ನನ್ನ ಅಜ್ಜಿ, ಮೈ ಗ್ರ್ಯಾಂಡ್ ಮದರ್, ಟೇಕ್ ಮಿ ಟು ಎ ಸ್ಮಾಲ್ ಶಾಪ್, ಪೆಟಿ ಶಾಪ್. ನಮ್ಮ ಸಮಯದಲ್ಲಿ ಅಲ್ಲಿ ಏನ್ ಮಾಡಿರ್ತಾ ಇದ್ರು, ಗಾಜಿನ ಬಾಟ್ಲುಗಳಲ್ಲಿ, ದೊಡ್ಡ ದೊಡ್ಡ ಬಾಟ್ಲು, ಗಾಜಿನ ಬಾಟ್ಲಲ್ಲಿ ತಿಂಡಿಯನ್ನು ಇಟ್ಟಿರ್ತಾ ಇದ್ರು. ನನ್ನ ಅಜ್ಜಿ ನನ್ನನ್ನು ಕರ್ಕೊಂಡು ಹೋದ್ರು. ಮಗು ಮಗು ಅಂತ ಇದ್ರು ನನ್ನನ್ನು. ಮಗು ಏನ್ ಬೇಕು ನಿನಗೆ? ಈ ಹವ್ವಳಿಗೆ ನೋಡುವುದಕ್ಕೆ ರಮ್ಯವಾಗಿಯೂ ತಿನ್ನುವುದಕ್ಕೆ ಅಪೇಕ್ಷಣೀಯವಾಗಿಯೂ ಹಣ್ಣು ಕಾಣ್ತಲ್ಲ, ನನಗೆ ಏನ್ ಕಾಣ್ತು, ಈ ಗಾಜಿನ ಬಾಟ್ಲಲ್ಲಿ ಕೋಡ್ಬಳೆ ಇಟ್ಟಿದ್ರು. ಕೋಡ್ಬಳೆ ಅಂದ್ರೆ ಗೊತ್ತಾ ನಿಮಗೆ? ಸದ್ಯ ಈಗಿನ ಕೋಡ್ಬಳೆ ವೀಕ್ ಆಗ್ಬಿಟ್ಟಿದೆ. ನಮ್ ಟೈಮಲ್ಲಿ ಕೋಡ್ಬಳೆ ಇಷ್ಟು ದಪ್ಪ ಇರ್ತಾ ಇತ್ತು. ಈಗ ಬಿಡಿ, ಎಲ್ಲ ವೀಕೆ. ಇಷ್ಟು ದಪ್ಪ ಕೋಡ್ಬಳೆ, ಅದು ಕೆಂಪಾಗಿದ್ದಿತ್ತಲ್ಲ, ನನಗೆ ಅದು ನೋಡೋದಕ್ಕೆ ರಮ್ಯವಾಗಿಯೂ ತಿನ್ನೋದಕ್ಕೆ ಅಪೇಕ್ಷಣೀಯವಾಗಿ ಇತ್ತು. ಅಜ್ಜಿ ಅದು ಬೇಕು. ಕೂಸು ಮಗು ಬೇಡ, ಮಗು ಬೇಡ, ಅಜ್ಜಿ ಬೇಡ ಮಗು. ಯಾಕಂದ್ರೆ ಅಜ್ಜಿ ಗೊತ್ತು ಅದ್ರಲ್ಲಿ ಏನಿದೆ ಅಂತ, ಅಜ್ಜಿ ಗೊತ್ತು. ನಾನೇನ್ ಹೇಳಿದೆ, ಅಜ್ಜಿ ಅದೇ ಬೇಕು ಅದೇ ಬೇಕು. ಅಂಗಡಿ ಅವನಿಗೆ ಕೊಡು 2. ಅವನೊಂದು ನ್ಯೂಸ್ ಪೇಪರ್ ಅಲ್ಲಿ 2 ಕೊಟ್ಟ. ಕೊಟ್ಟ ಮೇಲೆ ಅಜ್ಜಿ ಪಕ್ಕದಲ್ಲಿ ನಿಂತಿದ್ದಾರೆ, ಕಚ್ಚಿದೆ. ಅವನೇನ್ ಮಾಡಿದಾನೆ, ಚೆನ್ನಾಗಿ ಹಸಿ ಮೆಣಸಿಕಾಯಿನ ಅರ್ಧ ಹಾಕ್ಬಿಟ್ಟಿದ್ದಾನೆ ಬಾಯಿ. ತಿಂದ್ರೆ ಏನ್ ಆಕಾಶ ಭೂಮಿ ಒಂದೇ ಆಗೋಯ್ತು. ಖಾರ. ಪಕ್ಕದಲ್ಲಿ ನಿಂತಿತ್ತಲ್ಲ ಅಜ್ಜಿ, ನೀರು ಕೊಡ್ಲಿಲ್ಲ, ಶುಗರು ಕೊಡ್ಲಿಲ್ಲ. ಆಗ್ಲೇ ಹೇಳಿಲ್ಲ ನಿನಗೆ, ಸೈ ಸೈ. ದೇವರು ಇದನ್ನೇ ಮಾಡೋದು, ದೇವರು ಇದನ್ನೇ ಮಾಡೋದು. ಮಗ ಬೇಡ, ಮಗಳೇ ಬೇಡ, ಮಗಳೇ ಬೇಡ, ನಿನಗೆ ಕೇಳಲ್ಲ ನಾವು. ಅವಳು ಕೊಟ್ಟಿದ್ಯಾ ನನಗ್ ಕೊಡು, ಅವನು ಕೊಟ್ಟಿದ್ಯಾ ನನಗ್ ಕೊಡು.
ಕೊಡ್ತಾನೆ, ಕೊಡುವಾಗ ಪೆಟ್ಟು ಕೊಡ್ತಾನೆ. ಇದು ಮೊದಲನೇ ಉದಾಹರಣೆ. ಜೆನೆಸಿಸ್ ಚಾಪ್ಟರ್ 30 verse 1. ಫಸ್ಟ್ ಎಕ್ಸಾಂಪಲ್, ಜೆನೆಸಿಸ್ ಚಾಪ್ಟರ್ 30 verse 1. ತಾನು ಮಕ್ಕಳನ್ನು ಹೆರದೆ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಯಾಕೋಬನಿಗೆ, ಮಕ್ಕಳನ್ನು ನನಗೆ ಕೊಡು, ಇಲ್ಲದಿದ್ದರೆ ಸಾಯುವೆನು ಎಂದು ಹೇಳಲು ಅವನು ಆಕೆಯ ಮೇಲೆ ಕೋಪಗೊಂಡು, ದೇವರು ನಿನಗೆ ಮಕ್ಕಳನ್ನು ಕೊಡದೆ ಹೋದ ಮೇಲೆ ಕೊಡಲಿಕ್ಕೆ ನನ್ನಿಂದ ಆದೀತೋ ಅಂದನು. ನೋಡ್ರಿ, ರಾಹೇಲಳು ಯಾರು? ಅಷ್ಟೇ ನಮಗೆ ಗೊತ್ತಿರೋದು. ರಾಹೇಲಳು ಸ್ಟೋರಿ ದೊಡ್ಡದಿದೆ. ಯಾಕೋಬನು, ಜಾಕೋಬ್ ಹೆಸರಿನ ಅರ್ಥ ಏನು? ಕಾಲು ಎಳೆಯೋನು. ಇಟ್ ಮೀನ್ಸ್ ಮೋಸ್ಗಾರ. ದೇವರು ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಈ ಮೋಸಗಾರನಿಗೆ ಬುದ್ಧಿ ಕಲ್ಸಕ್ಕೆ ಇವನು ಚಾಪೆ ಕೆಳಗೆ ನುಗ್ದ್ರೆ ಇವ್ರ ಮಾವ ಇದ್ನಲ್ಲ ಲಾಭ ಅನ್ನು ರಂಗೋಲೆ ಕೆಳಗೆ ನುಗ್ತಾನೆ. ಅವ ಇವನು ಅಲ್ಲಿ ಕಳಿಸಿದ ದೇವರು. ಲಾಭನ ಮನೆಗೆ ಬಂದ, ಅಣ್ಣನಿಗೆ ಮೋಸ ಮಾಡಿದಾನೆ, ಆಶೀರ್ವಾದ ಪಡೆದಿದ್ದಾನೆ, ಅಣ್ಣನಿಂದ ಚೊಚ್ಚಲು ತಂದ ಅಕ್ಕನ ಪಡೆದಿದ್ದಾನೆ. ಪಾಪ ಇವನಿಗೆ ಏಸಾವನಿಗೆ ಚೊಚ್ಚಲತನದ ಹಕ್ಕಿನ ಪ್ರಾಮುಖ್ಯತೆ ಗೊತ್ತಿಲ್ಲ. ಅವನಿಗೆ ಚೊಚ್ಚಲತನದ ಹಕ್ಕು ಅಂದ್ರೆ ಅರ್ಥ ಏನು? ಫಸ್ಟ್ ಫ್ರಾಮ್ ರೈಟ್ ಅಂದ್ರೆ ಏನು? ದೇರ್ ಆರ್ 2 privileges. ಫಸ್ಟ್ ಒನ್, ಡಬಲ್ ಪೋರ್ಷನ್ ಆಫ್ ಮೆಟೀರಿಯಲ್ ಇನ್ಹೆರಿಟೆನ್ಸ್. ನೀವು ಅದನ್ನು ಎಲ್ಲಿ ಓದ್ತೀರಿ? ಡಿಟೋನಮಿ ಚಾಪ್ಟರ್ 21 verse 15 to 17 ಅಲ್ಲಿ ಓದ್ತೀರಿ. ಒಬ್ಬ ತಂದೆಗೆ ಇಬ್ಬರು ಹೆಂಡತಿಯರಾಗಿ ತಿರಸ್ಕರಿಸಿದ ಹೆಂಡತಿಯಲ್ಲಿ ಚೊಚ್ಚಲ ಮಗನು ಹುಟ್ಟಿದ್ರೂ ಕೂಡ ಚೊಚ್ಚಲ ಮಗನಿಗೆ ಆಸ್ತಿಯನ್ನು ಭಾಗ ಮಾಡುವಾಗ 2 ಭಾಗ ಕೊಡಬೇಕು. ಆಸ್ತಿಯಲ್ಲಿ 2 ಭಾಗ ಫಸ್ಟ್ ಬಾರ್ನ್ಗೆ. ಸೆಕೆಂಡ್ ಥಿಂಗ್, ಸೆಕೆಂಡ್ ಪ್ರಿವಿಲೇಜ್ ಏನು ಅವನಿಗೆ? ಹಿ ಮಸ್ಟ್ ಬಿ ಎ ಪ್ರೀಸ್ಟ್, ಪ್ರೀಸ್ಟ್ಲಿ ಡಿಗ್ನಿಟಿ. ನೀವಿದನ್ನು ಎಲ್ಲಿ ಓದ್ತೀರಿ? ನಂಬರ್ಸ್ ಚಾಪ್ಟರ್ 3 verse 12, ನಂಬರ್ಸ್ 3 verse 45, ನಂಬರ್ಸ್ 8 verse 17 and 18 ಎಲ್ಲ ಕಡೆ ಓದ್ತೀರಿ. ನಾನು ಚೊಚ್ಚಲ ಮಗನಿಗೆ ಬದಲಾಗಿ ಲೇವಿಯರನ್ನು ಆದುಕೊಂಡಿದ್ದೇನೆ, ನಾನು ಚೊಚ್ಚಲ ಆದವನಿಗೆ ಬದಲಾಗಿ ಲೇವಿಯನ್ನು ಆದುಕೊಂಡಿದ್ದೇನೆ. ಆಕ್ಚುಲ್ ಆಗಿ ರೂಬೇನ ಸಂತತಿ ಯಾಜಕ ವರ್ಗ ಆಗ್ಬೇಕಿತ್ತು. ದೇವರ ನಿಯಮದ ಪ್ರಕಾರ, ಫಸ್ಟ್ ಬಾರ್ನ್ ರೈಟ್ ಪ್ರಕಾರ ಯಾಜಕೋದ್ಯೋಗ ಮಾಡಬೇಕಾದವರು ಚೊಚ್ಚಲ ಮಗನ ಸಂತತಿಯವರು ಮಾತ್ರ. ಅದು ಯಾಕೆ ಆಯ್ತು ಅನ್ನೋದನ್ನ ನಾನು ಬುಕ್ಕಲ್ಲಿ ಬರೆದಿದ್ದೀನಿ. ದೇವರು ತಿರಸ್ಕರಿಸಿದ ರೂಬೇನನ್ನ, ಸಿಮಿಯೋನನ್ನು ತಿರಸ್ಕರಿಸಿದ, ಲೇವಿಯನ್ನು ಆಯ್ದುಕೊಂಡ ಕಾರಣ ಏನು ಎಂಬುದನ್ನು ಹೇಳಿದ್ದೀನಿ. ಮೂರನೇದು, ಚೊಚ್ಚಲ ಮಗನಿಗೆ ಇರಬೇಕಾದಂತ ಮೂರನೇ ಪ್ರಿವಿಲೇಜ್, ಸ್ಪೆಷಲ್ ಆಶೀರ್ವಾದ ಏನಂದ್ರೆ ರೂಲರ್ಸ್ ಡಿಗ್ನಿಟಿ. ಏನದು ರೂಲರ್ಸ್ ಡಿಗ್ನಿಟಿ? ಯಾಕೋಬನು ಕಾಲಜ್ಞಾನ ನುಡಿತಾನೆ. ತಾನು ಸಾಯುವುದಕ್ಕಿಂತ ಮುಂಚೆ 12 ಮಕ್ಕಳನ್ನ ಕರೆದು, ಮಕ್ಕಳೇ, ನಿಮ್ಮ ಭವಿಷ್ಯತ್ತು ದೇವರು ಇಟ್ಟಿರುವ ಯೋಜನೆಗಳನ್ನ ಪ್ರಕಟ ಮಾಡುವಾಗ 4ನೇ ಮಗನಾದ ಯಹೂದನನ್ನು ಕುರಿತು ಅಥವಾ ಚೊಚ್ಚಲ ಮಗನಾದ ರೂಬೇನ್ ಕುರಿತು ಮಾತನಾಡುವಾಗ ಜೆನೆಸಿಸ್ ಚಾಪ್ಟರ್ 49 verse 2 and 3 ಅಲ್ಲಿ, ಮಗನೇ, ನನ್ನ ವೀರ್ಯಕ್ಕೆ ಪ್ರಥಮ ಫಲ ನೀನು ರೂಬೇನನೇ, ಆದ್ರೆ ನಾನು ಏನು ಮಾಡಲಿ ಮಗನೇ? ನೀನು ನನ್ನ ಮಂಚವನ್ನು ಹತ್ತಿದ್ದಿ, ನೀನು ನನ್ನ ಮಂಚವನ್ನು ಹೊಲೆ ಮಾಡಿದ ಮಗನು ನೀನು. ನಿನ್ನ ದೈಹಿಕ ಆಶೆಗೋಸ್ಕರವಾಗಿ ನೀಚವಾದ ಕೆಲಸದಲ್ಲಿ ತೋಡ್ಕೊಂಡವನು ನೀನು. ನೀನು ಪ್ರಥಮನಾಗಿದ್ರು ಕೂಡ ನಾನು ನಿನ್ನನ್ನು ಪ್ರಥಮ ಸ್ಥಾನದಲ್ಲಿ ಇಡ್ಲಿಕ್ಕಾಗಲ್ಲ ಮಗನೇ. ತಿರಸ್ಕರಿಸಿದ್ದಾನೆ ದೇವರು ನಿನ್ನನ್ನ. ನಿನಗೆ ಆಳುವ ಅಧಿಕಾರ ನಿನ್ನಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. 4ನೇ ಮಗನಾದ ಯಹೂದನನ್ನು ನುಡಿಯುವಾಗ ಹೇಳ್ತಾನೆ, ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಮಗನೇ, ಆ ದಂಡವು ನಿನ್ನ ಪಾದವನ್ನು ಬಿಟ್ಟು ಹೋಗುವುದಿಲ್ಲ. ನೀನು ಮೃಗವನ್ನು ಕೊಂದು ಬೆಟ್ಟವನ್ನೇರಿದ ಸಿಂಹದೋಪಾದಿಯಲ್ಲಿ ಇದ್ದೇ ಮಗನೇ. ನಿನ್ನನ್ನು ಎದುರಿಸಲಿಕ್ಕೆ ಯಾರಿಂದ ಆದೀತು? ಅಂದರೆ ರಾಜದಂಡವನ್ನು ಹಿಡಿಯತಕ್ಕ ಕ್ರಿಸ್ತನು, ಆ ರೂಲರ್ಸ್ ಡಿಗ್ನಿಟಿಯನ್ನ ಪಡಿಬೇಕಾಗಿದ್ದವನು ಚೊಚ್ಚಲ ಮಗ. ಅಂದರೆ ಚೊಚ್ಚಲ ಮಗನಿಗೆ ಆಸ್ತಿಯಲ್ಲಿ 2 ಭಾಗ, ಯಾಜಕೋದ್ಯೋಗ,
ರೂಲರ್ಸ್ ಡಿಗ್ನಿಟಿ, ಈ 3 ಆಶೀರ್ವಾದಗಳು ಇತ್ತು. ಇದನ್ನ ಯಾಕೋಬನು ಒಂದು ಪಾಟ್ ಅಲಸಂದೆ ಗುಗ್ರಿ ಕೊಟ್ಟು ಅಣ್ಣನಿಂದ ಕಿತ್ಕೊಂಡಿರ್ತಾನೆ. ಈ ಯಾಕೋಬ ಏನ್ ಮಾಡ್ದ? ಲಾಬಾನನ ಮನೆಗೆ ಬಂದ. ಲಾಬಾನನ ಮನೆ ಬಂದು ಜೀತ ಮಾಡ್ಲಿಕ್ಕೆ ಶುರು ಮಾಡ್ದ. ನೀವು ಅವನ ಚರಿತ್ರೆ ನೋಡ್ರಿ. 31ನೇ ಅಧ್ಯಾಯ ಜೆನೆಸಿಸ್ ಚಾಪ್ಟರ್ 31 ಅಲ್ಲಿ ಹೇಳ್ತಾನೆ, ನಿಮ್ಮ ಅಪ್ಪ 10 ಸಲ ನನಗೆ ಮೋಸ ಮಾಡಿದ್ದಾನೆ, ಸಂಬಳ ಕೊಡದೆ 10 ಸಲ ನನಗೆ ಮೋಸ ಮಾಡಿದ್ದಾನೆ ನಿಮ್ಮಪ್ಪ. ಆ ಮನೆಯಲ್ಲಿ ಆತನು ಕೆಲಸ ಮಾಡುವಾಗ ರಾಹೇಳನ್ನ ಪ್ರೀತಿ ಮಾಡ್ದ. ಇವನು ಕಿಲಾಡಿ. ಇವನು ಯಾರು? ಯಾಕೋಬ. ಸುಮ್ಮನೆ ಅವನು ಪ್ರೀತಿ ಮಾಡ್ಬಿಡ್ತಾನ. ರಾಹೇಳ್ ಹೇಗಿದ್ಲು ಓದ್ರಿ. ಜೆನೆಸಿಸ್ ಚಾಪ್ಟರ್ 29, ಜೆನೆಸಿಸ್ ಚಾಪ್ಟರ್ 29 verse 16. ಲಾಬಾನನಿಗೆ 2 ಹೆಣ್ಣು ಮಕ್ಕಳಿದ್ದರು. ದೊಡ್ಡವಳ ಹೆಸರು ಲೇಯಾ, ಚಿಕ್ಕವಳ ಹೆಸರು ರಾಹೇಲ್. ಲೇಯಾ ಎಂಬ ಆಕೆಯ ಕಣ್ಣುಗಳು ಕಾಂತಿಹೀನವಾಗಿದ್ದವು, ರಾಹೇಲಳು ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು. ಗಮನಿಸ್ರಿ, ನಾನು ಯಾಕೆ ಇದನ್ನು ವಿವರಿಸ್ತಿದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗ್ತದೆ. ಈಗ ಜೆನೆಸಿಸ್ ಚಾಪ್ಟರ್ 30 verse 1 ಅಲ್ಲಿ ಏನು ಓದಿದ್ರಿ? ರಾಹೇಲಳು ಮತ್ತೆ ಲೇಯಳು ಅಕ್ಕ ತಂಗಿಯರು. ಅಕ್ಕ ತಂಗಿಯರು ಇಬ್ಬರೂ ಕೂಡ ಯಾಕೋಬನ ಹೆಂಡತಿಯರು. ಯಾಕೋಬನು ಪ್ರೀತಿ ಮಾಡಿದ್ದು ರಾಹೇಲನ್ನ. 7 ವರ್ಷ ಜೀತ ಕೆಲಸ ಮಾಡು ಅಂತ ಹೇಳ್ದ. 7 ವರ್ಷ ಆದ್ಮೇಲೆ ಮಾವ 7 ವರ್ಷ ಆಯ್ತು, ಮದ್ವೆ ಮಾಡುವನ್ನ ಮಾಡಿಸ್ದ. ಬೆಳಗ್ಗೆ ಎದ್ದು ನೋಡ್ತಾನೆ, ಮಾವ ಮದ್ವೆ ಮಾಡಿರೋದು ಯಾರನ್ನ? ರಾಹೇಲನಲ್ಲ. ಮಾವ ತಗೊಳ್ಬೋತಾನೆ. ಏನ್ ಮಾಡಿದೆ? ಅಲ್ಲಪ್ಪ, ನಮ್ಮ ಸಂಪ್ರದಾಯದಲ್ಲಿ ಹಿರಿ ಮಗಳನ್ನ ಇಟ್ಕೊಂಡು ಕಿರಿ ಮಗಳನ್ನ ಮದ್ವೆ ಮಾಡೋದಿಲ್ಲ. ಈಗೇನಾಯ್ತು? ಅವಳು ಮದ್ವೆ ಮಾಡ್ಬಿಡ್ತೀನಿ, 7 ವರ್ಷ ಕೆಲಸ ಮಾಡುವಂದ. ಈಗ ಯಾಕೋಬನಿಗೆ 2 ಹೆಂಡತಿಯರು. 2 ಹೆಂಡತಿಯರಲ್ಲಿ ದೇವ್ರು ಏನ್ ಮಾಡ್ದ? ಲೇಯಳಿಗೆ ಮೊದಲು ಮಗುವಾಗಂತೆ ಮಾಡ್ದ. ಇದನ್ನು ನೋಡಿದ ರಾಹೇಲಳು ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು, ನನಗೆ ಮಗುವನ್ನು ಕೊಡು, ಇಲ್ಲದಿದ್ದರೆ ಸಾಯ್ತೀನಿ. ದೇವ್ರು ಯಾಕೆ ರಾಹೇಲಿಗೆ ಮಕ್ಕಳನ್ನು ಕೊಡ್ಲಿಲ್ಲ? ಯಾಕೆ ಕೊಟ್ಟಿರ್ಲಿಲ್ಲ? ಕೊಡಲ್ಲ ಅಂತ ಹೇಳಿದ್ನ ದೇವರು? ಇಲ್ಲ. ಯಾಕೆ ಕೊಟ್ಟಿರ್ಲಿಲ್ಲ? 2 ಕಾರಣ ಇದೆ. ಮೊದಲನೇ ಕಾರಣ ನೀವು ಓದಿದ್ರಿ. ಈಗ ಜೆನೆಸಿಸ್ ಚಾಪ್ಟರ್ 29 verse 16 ಏನಿದೆ ಅಲ್ಲಿ? 2 ಹೆಣ್ಣು ಮಕ್ಕಳಿದ್ದರು. ದೊಡ್ಡವಳ ಹೆಸರು ಲೇಯಾ, ಚಿಕ್ಕವಳ ಹೆಸರು ರಾಹೇಲ್. ಲೇಯಾ ಎಂಬ ಆಕೆಯ ಕಣ್ಣುಗಳು ಕಾಂತಿಹೀನವಾಗಿದ್ದವು, ರಾಹೇಲಳು ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು. ರಾಹೇಲಳು ರೂಪವತಿಯು ಕಾಂತಿಯುಳ್ಳವಳು ಆಗಿದ್ದಳು. ಲೇಯಳು ಕಾಂತಿಹೀನಳು. ಏನ್ ಸಿಸ್ಟರ್ ಕಾಂತಿಹೀನಳು ಅಂದ್ರೆ? ಸಿಸ್ಟರ್ ಕಣ್ಣು ಕಾಣ್ತಾ ಇರ್ಲಿಲ್ವಾ? ಕುರುಡಿ ಅಂತಿದ್ಯಾ? ಕಣ್ಣಿದೆಯಲ್ಲ, ಈ ಕಣ್ಣಲ್ಲೇ ಮನುಷ್ಯ ಗೊತ್ತಾಗೋದು. ನಾನು ಒಮ್ಮೆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ ಪ್ರಾರಂಭದಲ್ಲಿ, ಆಫೀಸ್ಗೆ ಹೋಗುವಾಗ. ನನಗೆ ಕಾರ್ ಕೊಡೋವರಿಗೆ ಆಫೀಸಲ್ಲಿ ನಾನು ಕಾರ್ನಲ್ಲಿ ಬಸ್ನಲ್ಲಿ BTS ಬಸ್ಸಲ್ಲಿ ಪ್ರಯಾಣ ಮಾಡುವಾಗ, ಆ BTS ಬಸ್ಸಲ್ಲಿ ಸೀಟ್ ಹೇಗಿರ್ತದೆ ಅಂದ್ರೆ, ಅದು 1.5 ವ್ಯಕ್ತಿಗೆ ಮಾತ್ರ ಇರ್ತದೆ, ಇಬ್ಬರಿಗಿರಲ್ಲ. ಅದು 1.5 ಅಷ್ಟೇ ಕೂತ್ಕೊಳ್ಳೋಕ್ಕಾಗೋದು. ಬೆಳಿಗ್ಗೆ ನಾನು ಸ್ನಾನ ಮಾಡಿಕೊಂಡು ಆ ಡಿಯೋಡೆಂಟ್ ಎಲ್ಲ ಹೊಡ್ಕೊಂಡು, ಯಾಕಂದ್ರೆ ಸಂಜೆವರೆಗೆ ಇರಬೇಕಲ್ಲ ಆಫೀಸಲ್ಲಿ, ಸಮ್ಮರ್ ಬೇರೆ, ಕೂತಿದ್ದೆ. ಒಂದು 150 kg ಒಂದು ಆಕೃತಿ ಬಂದು ಅರ್ಧ ನನ್ನ ಮೇಲೆ ಅರ್ಧ ಸೀಟ್ ಮೇಲೆ ಕೂತ್ಕೊಂತು. ಅದು ಫುಲ್ ಬೆವರು ಬಿಟ್ಟಿದ್ದಾನೆ. ಇವನ ಸಂಜೆವರೆಗೆ ಇವನ್ ಬೆವರು ಇಟ್ಕೊಂಡು ನಾನು ಕೂತ್ಕೋಬೇಕಲ್ಲ ಅಂತೇಳಿ ಅವನನ್ನ ಈಗ ನೋಡಿದೆ. ಅವನೇನಂದ ಗೊತ್ತಾ?
ಏನು ಹಂಗ್ ನೋಡ್ತೀಯ ಅಂದ. ಇನ್ನೇನು ಮಾಡ್ಲಿ, ಕೊಟ್ಟಿಗೆ ಇಟ್ಬಿಟ್ಟವನು ಅಂತ ಏನ್ ಹೇಳಿದೆ, ರಾಜ್ಕುಮಾರ್ ಹಂಗ್ ಕಾಣ್ತಿದ್ಯಾ ಅದಕ್ಕೆ ನೋಡ್ದೆ ಅಂದೆ. ಹಂಗಂದಿದೆ. ಹೌದಾ ಸಾರ್ ಅನ್ಬಿಟ್ಟು ನೆಗಾಡ್ಬಿಟ್ಟು ಪಕ್ಕ ಕೂತ್ಕೊಂಡ. ಅವನು ಹೇಳಿದಲ್ಲಿ ಸತ್ಯ ಇದೆ. ನನ್ನ ಮನಸ್ಸಿನಲ್ಲಿ ಏನು ಹೋಗ್ತಾ ಇತ್ತೋ ಗೊತ್ತಾ, ಚಿಕ್ಕರಿನ ಚೊಚ್ಬಿಡೋಣ. ಕಣ್ಣಲ್ಲಿ ಕಂಡಿಡ್ದ ನೋಡಿ ಅವ. ಕಣ್ಣಿದೆಯಲ್ಲ, ದೇವರು ಲೋಟನ ಹೆಂಡತಿಗೆ ಹೇಳಿದೇನು, ಸೊದೋಮ್ ಗೊಮೋರವನ್ನ ಬಿಡುವಾಗ ಓಡಿ ಹೋಗಿರಿ, ಹಿಂತಿರುಗಿ ನೋಡಬೇಡಿರಿ. ಆ ನೋಟ ಇದೆಯಲ್ಲ, ನೋಟದಲ್ಲಿ ಅಪನಂಬಿಕೆ, ನೋಟದಲ್ಲಿ ಗರ್ವ, ನೋಟದಲ್ಲಿ ಆಶೆ, ಆ ನೋಟದಲ್ಲಿ ಎಲ್ಲವೂ ಇತ್ತು. ವಾಕ್ಯದಲ್ಲಿ ಏನು ಓದ್ತೀರಿ, ಲೇಯಳು ಕಾಂತಿಹೀನಳು, ಸೌಂದರ್ಯ ಇರಲಿಲ್ಲ ಆಕೆಗೆ. ಆ ಕಣ್ಣುಗಳು ಒಂದು ರೀತಿಯಲ್ಲಿ ವಯಸ್ಸಾದ ರೀತಿಯಲ್ಲಿ ಇತ್ತು. ದೇವರು ಅವಳಿಗೆ ಸೌಂದರ್ಯ ಕೊಟ್ಟಿರಲಿಲ್ಲ. ಈ ಸೌಂದರ್ಯವನ್ನ ಯಾರು ಕೊಟ್ಟಿದ್ದ? ರಾಹೇಳಿಗೆ ಮೊದಲನೇ ಆಶೀರ್ವಾದ. ರಾಹೇಳಳು ಕಾಂತಿ ಉಳ್ಳವಳು, ಸೌಂದರ್ಯವಂತಳು. ಅಲ್ಲಿದೆ ಚೆನ್ನಾಗಿ ಏನ್ ಹೇಳ್ತಾನೆ ಅವನು, ಏನ್ ಹೇಳ್ತಾನೆ, ರಾಹೇಳಳು ಲೇ ಎಂಬಾಕೆಯು ಕಣ್ಣುಗಳು ಕಾಂತಿಹೀನವಾಗಿದ್ದವು. ರಾಹೇಳಳು ರೂಪವತಿಯು ಲಾವಣ್ಯವತಿಯು ಆಗಿದ್ದಳು. ಆಶೀರ್ವಾದ ಅಲ್ವಾ? ಲೇಳಿಗೆ, ದೊಡ್ಡ ಅಕ್ಕನಿಗೆ ದೇವರು ಸೌಂದರ್ಯ ಕೊಟ್ಟಿಲ್ಲ, ಚಿಕ್ಕವಳಿಗೆ ಸೌಂದರ್ಯ ಕೊಟ್ಟಿದ್ದಾನೆ, ರೂಪ ಕೊಟ್ಟಿದ್ದಾನೆ. ಎರಡು. ಅದೇ ಜೆನೆಸಿಸ್ 29:30. ಜೆನೆಸಿಸ್ 29:30. ಯಾಕೋಬನು ರಾಹೇಲಳನ್ನು ಕೂಡಿ ಆಕೆಯನ್ನು ಲೇಯಳಿಗಿಂತ ಹೆಚ್ಚಾಗಿ ಪ್ರೀತಿಸಿದನು. ಆಕೆಗೋಸ್ಕರ ಲಾಬಾನನ ಬಳಿಯಲ್ಲಿ ಇನ್ನೂ 7 ವರ್ಷ ಸೇವೆ ಮಾಡಿದನು. ನೋಡ್ರಿ, ಎರಡನೇದು ರಾಹೇಲ್ಗಿರುವ ಆಶೀರ್ವಾದ ಗಂಡನ ಪ್ರೀತಿ. ಗಂಡನ ಪ್ರೀತಿ ಒಂದು ಸೌಂದರ್ಯ, ಲಾವಣ್ಯವತಿ. ಎರಡು ಗಂಡನ ಪ್ರೀತಿ. ಇವೆರಡು ಯಾರಿಗಿಲ್ಲ? ಲೇಳಿಗಿಲ್ಲ. ತೃಪ್ತಿ ಮಾಡ್ಬೇಕಿತ್ತಲ್ವಾ? ಇವಳು ರಾಹೇಳು ಅಕ್ಕನಿಗೆ ನನ್ನ ಸೌಂದರ್ಯ ಅಕ್ಕನಿಗಿಲ್ಲ, ನನಗಿರುವಂತ ಗಂಡನ ಪ್ರೀತಿ ಅಕ್ಕನಿಗಿಲ್ಲ. ಇವಳಿಗೆ ಏನು ಕೊಟ್ಟಿದ್ದಾನೆ? ತೃಪ್ತಿ ಮಾಡ್ಬೇಕಾಗಿತ್ತು. ಏನ್ ಮಾಡ್ದ? ದೇವ್ರ ಮಗನ ಕೊಟ್ಟ. ಯಾರಿಗೆ? ಲೇಯಳಿಗೆ. ಯಾಕೆ ಕೊಟ್ಟ? ಅಲ್ಲೇ ಇದೆ ನೋಡ್ರಿ, ಜೆನೆಸಿಸ್ ಚಾಪ್ಟರ್ 29:31. ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯೆಹೋವನು ನೋಡಿ ಬಸುರಾಗುವಂತೆ ಮಾಡಿದನು. ಎಂತ ಕನಿಕರ ತಂದೆ ಆತ! ನನ್ನ ದೇವರು ತನ್ನ ಸೃಷ್ಟಿಯನ್ನ ಎಷ್ಟು ಅದನ್ನ ಗಮನಿಸ್ತಾನೆ ನೋಡ್ರಿ. ನನ್ನ ಮಗಳು ಲೇಯಳು, ನನ್ನ ಮಗಳಾದ ರಾಹೇಳಿಗೆ ಸೌಂದರ್ಯ ಇದೆ, ಲಾವಣ್ಯ ಇದೆ, ಗಂಡನ ಪ್ರೀತಿ ಇದೆ. ಆದರೆ ಅದೇ ನನ್ನ ಮಗಳಾದ ಲೇಯಳಿಗೆ ಸೌಂದರ್ಯ ಇಲ್ಲ, ಗಂಡನ ಪ್ರೀತಿ ಇಲ್ಲ. ಈಗ ನಾನು ಆಕೆಗೆ ನ್ಯಾಯ ಒದಗಿಸಬೇಕು. ಹೇಗೆ? ಮೊದಲು ಮಗು ಆಗೋದ್ರಿಂದ ಯಾಕೋಬನು ಮಗುವಿನ ನಿಮಿತ್ತವಾಗಿ ಆದರೂ ತನ್ನ ಹೆಂಡತಿಯಾದ ಲೇಯಳಿಗೆ ಪ್ರೀತಿ ತೋರಿಸ್ಲಿ ಅಂತೇಳಿ ದೇವರು ಮೊದಲು ಮಗುವನ್ನು ಕೊಟ್ರೆ, ಇವಳೇನ್ ಹೇಳ್ತಾ ಇದ್ದಾಳೆ? ರಾಹೇಳು ಏನ್ ಹೇಳ್ತಾ ಇದ್ದಾಳೆ? ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು ಪಡಬೇಕಾದವ್ರು ಯಾರು? ಲೇಯಳು. ಏನ್ ಹೇಳಲು? ರಾಹೇಳಳು ನನಗೆ ಮಕ್ಕಳನ್ನು ಕೊಡದೇ ಇದ್ರೆ, ಮಕ್ಕಳು ಕೊಟ್ಟನ ರಾಹೇಳಿಗೆ ದೇವರು. Genesis chapter 35. Genesis chapter 35 verse 15 and 16. ಅವನು ತನ್ನ ಸಂಗಡ ದೇವರು ಮಾತಾಡಿದ ಸ್ಥಳಕ್ಕೆ
ಬೆತೇಲೆಂದು ಹೆಸರಿಟ್ಟನು. ಅವರು ಬೆತೇಲಿನಿಂದ ಪ್ರಯಾಣ ಮಾಡುತ್ತಿರಲು ಎಫ್ರಾತೂರಿನ ಸೇರುವುದಕ್ಕೆ ಇನ್ನೂ ಸ್ವಲ್ಪ ದೂರವಿದ್ದಾಗ ರಾಹೇಲಳಿಗೆ ಹೆರಿಗೆ ಕಾಲ ಬಂತು. ಬೋದ್ರಿ ಬ್ರದರ್. ಆಕೆ ಹೆರಿಗೆಯ ಬೇನೆಯಿಂದ ಬಹು ಕಷ್ಟಪಡುತ್ತಿರುವಾಗ ಹಾ. ಸೂಲಗಿತ್ತಿಯು ಆಕೆಗೆ, ಅಂಜಬೇಡ, ಇನ್ನೊಂದು ಗಂಡು ಮಗುವು ಹುಟ್ಟುವುದಲ್ಲ. ಹಾ. ಹಾ. ಆದರೆ ರಾಹೇಲಳು ಸತ್ತು ಹೋದಳು. ಪ್ರಾಣ ಹೋಗುತ್ತಿರುವಾಗ ಏನ್ ಕೇಳಿದ್ಲು ಅವಳು? ಮಕ್ಕಳನ್ನು ಕೊಡದೆ ಹೋದ್ರೆ ಬೇಕಾ ಬೇಕಾ ಕೊಡ್ತೀನಿ. ಏನ್ ಕೇಳಿದೆ ಜೊತೆಯಲ್ಲಿ? ಅದನ್ನು ಕೊಡ್ತೀನಿ. ಅದನ್ನು ಕೊಟ್ಟ. ನೋಡ್ರಿ, ಇದು ನಮಗೆ ಎಚ್ಚರಿಕೆ. ಅನೇಕ ಸಲ ದೇವರು ಇತರರಿಗೆ ಕೊಡದ ಆಶೀರ್ವಾದಗಳು ನಮಗೆ ಕೊಟ್ಟಿರ್ತಾನೆ. ನಾವೇನ್ ಮಾಡ್ತೇವೆ? ಅವರನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಟು ನಮಗೂ ಬೇಕು ಕೊಡ್ತಾನೆ. ಕೊಡುವಾಗ ಸರಿಯಾಗಿ ಕೊಡ್ತಾನೆ, ಪೆಟ್ಟನು. ಇದು ರಾಹೇಲಳ ಜೀವಿತದಲ್ಲಿ ದೇವರು ನಮಗೆ ತೋರಿಸುವಂತೆ ಎಚ್ಚರಿಕೆಯ ಮಾತು. ಆಕೆಗೆ ದೇವರು ಕೊಟ್ಟಂತ ಸೌಂದರ್ಯ, ಗಂಡನ ಪ್ರೀತಿ, ಇನ್ನೇನು ಬೇಕಿತ್ತು ಆಕೆಗೆ? ಯಾವುದು ಇಲ್ಲದಂತ ಲೇಳಿಗೆ ಮಕ್ಕಳನ್ನು ಕೊಟ್ರೆ ಹೊಟ್ಟೆ ಕಿಚ್ಚು. ವಾಕ್ಯ ಹೇಳ್ತದೆ ನೋಡ್ರಿ, ಹೊಟ್ಟೆ ಕಿಚ್ಚಿನಿಂದ ಮಕ್ಕಳು ಕೊಡು ಸಾಯ್ತೀನಿ ಅನ್ನೋದು. ಕೊಟ್ಟ ಸಾಯಿಸ್ತದೆ. ಅದರಿಂದ ನಾವು ನಮಗೆ ಕೊಟ್ಟದ್ರಲ್ಲಿ ತೃಪ್ತಿ ಪಡದೆ, ದೇವರು ನಮಗೆ ಉದ್ದೇಶಪೂರ್ವಕವಾಗಿ ಕೊಡದೇ ಇರುವ ಸಂಗತಿಗಳನ್ನ ಬಾಯಿಸಿ ನಾವು ಹಠ ಹಿಡಿಯುವಾಗ ಕೊಡ್ತಾನೆ. ಕೆಲವು ಸಂದರ್ಭದಲ್ಲಿ ಕೊಡ್ತಾನೆ. ಕೊಟ್ಟಾಗ ಅದ್ರ ಜೊತೆಯಲ್ಲಿ ಪೆಟ್ಟು ಕೂಡ ಕೊಡ್ತಾನೆ. ಇದು ಮೊದಲನೇ ಉದಾಹರಣೆ. ಎರಡನೇ ಉದಾಹರಣೆ Psalms 106 verse 15. Psalms 106 verse 15. ಆತನು ಅವರ ಆಶೆಯನ್ನು ಪೂರೈಸಿದರು, ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು. ದೇವರು ಇಸ್ರಾಯೇಲರ ಬಗ್ಗೆ ಬರೀತಾ ಇದ್ದಾನೆ. ಇಸ್ರಾಯೇಲ್ ಜನರು ಆಶೆ ಪಟ್ಟರು, ಅವರ ಆಶೆಯನ್ನು ಪೂರೈಸೋ ಜೊತೆಯಲ್ಲಿ ಚೆನ್ನ ಪೆಟ್ಟು ಕೊಟ್ಟ ಅಂತ ಓದ್ತೀರಿ. ನಾಶ ಮಾಡಿದವ್ರನ್ನ ಅಂತ ಯಾವ ಸಂದರ್ಭವನ್ನ ಕೋಟ್ ಮಾಡ್ತಾ ಇದ್ದಾನೆ? Numbers chapter 11 verses 5 and 6. ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಕರ್ಜೂಬು, ಉಳ್ಳಿ, ಅಯ್ಯಯ್ಯೋ, ಕರ್ಜೂಬಲ್ಲ, ಕರ್ಬೂಜು, ಉಳ್ಳಾಗಡ್ಡಿ, ಈರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ ಎಲ್ಲಿ ಸಿಗ್ತದೆ? ಏನು ಇವ್ರ ಅಜ್ಜ ಅವ ಪರವಾನ ಬಿಟ್ಟು ಯಾಕೆ ಕೊಡ್ತಿದ್ನಂತ ಇದನ್ನೆಲ್ಲ? ಹುಲ್ಲು ಕೊಡ್ತಿರ್ಲಿಲ್ಲ ಬಿಟ್ಕೆ ಮಾಡಕ್ಕೆ. ಅಲ್ಲಪ್ಪ, ಇವರು ಅರಣ್ಯದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಇಸ್ರಾಯೇಲರು. ಊಟ ಯಾವ ಹೋಟ್ಲಿಂದ ಬರ್ತಿತ್ತು? ಮಧ್ಯಾಹ್ನ, ರಾತ್ರಿ? ಪ್ಯಾಕೆಟ? ಎಲ್ಲಿಂದ ಸಪ್ಲೈ ಆಗ್ತಿತ್ತು ಊಟ? ಆಕಾಶದಲ್ಲಿ ಕ್ಯಾಂಟೀನ್ ಇದೆಯಾ? Psalm 78 verse 25 ಓದ್ರಿ. Psalm 78 verse 25. Psalm 78, ಕೀರ್ತನೆ 78-25. ನೋಡ್ರಿ, ದೇವರು ಆ ಇಸ್ರಾಯೇಲ್ ಜನರಿಗೆ ದೇವದೂತರ ಆಹಾರವನ್ನು ಕೊಟ್ಟಿದ್ದ, ಮನ್ನ ಎಂಬ ಆಹಾರ ಅಂತ ಓದ್ತೀರಿ. ಈಗ ನಮಗೆ ಪ್ರಶ್ನೆ ಬರ್ತದೆ, ದೇವದೂತರಿಗೆ ಆಹಾರ ಅವಶ್ಯಕತೆ ಇದೆಯಾ? ಯಾರೋ ಒಂದ್ಸಲ, ನಾನು ಯಾವ ಸ್ಥಳ ಅಂತ ಹೇಳುವುದಿಲ್ಲ, ಈ ಯವನಸ್ಥರ ಜೊತೆ ಮಾತನಾಡ್ತಾ ಇದ್ದೆ. ನನ್ನ ಪ್ರಕಟಣೆ ವಾಕ್ಯವನ್ನು ಕೇಳಿದ್ದ ಆತ. ಅವನು ಬಂದು ನನ್ನ ಹತ್ರ ಕೇಳ್ದ,
ಅಂಕಲ್, ಪರಲೋಕದಲ್ಲಿ ಊಟನೇ ಇಲ್ಲ ಅಂದಮೇಲೆ ಥ್ರಿಲ್ ಏನಿರುತ್ತೆ ಅಂಕಲ್ ಅಲ್ಲಿ? ಏನಂದೆ, ಇನ್ನೊಂದ್ಸಲ ಹೇಳು ಅಂದೆ. ಥ್ರಿಲ್ ಏನಿರುತ್ತೆ ಅಂಕಲ್? ಇಲ್ಲಾದ್ರೆ ನವಾಬು, ಕಬಾಬು, ಅದೇನೋ ಕೀಮಾಮು, ಅದೇನೇನು ಇರೋದೇ ಅಲ್ಲ, ಏನೇನೋ ಮಾಡ್ಕೊಂಡ್ರೆ ಚಿಕನ್ 85, 65 ಏನೇನೋ ಅದೇ ಇದೆ ಅಲ್ಲ ಇಲ್ಲಿ. ಇದು ತಿನ್ಕೊಂಡಿರೋದು ಇಲ್ಲೇ ಚೆನ್ನಾಗಿದೆ ಅಂತ ಅವನ ಯೋಚನೆ. ನನ್ನ ಪ್ರಶ್ನೆ, ದೇವದೂತರು ಆಹಾರ ಅವಶ್ಯಕತೆ ಇದೆಯಾ? ಸರಿ, ಮ್ಯಾಥ್ಯೂ ಚಾಪ್ಟರ್ 22 ವರ್ಸ್ 30. ಮ್ಯಾಥ್ಯೂ ಚಾಪ್ಟರ್ 22 ವರ್ಸ್ 30, ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 20 ವರ್ಸ್ 36 ಎರಡು ವಚನ ಕೂಡ ಓದಿರಿ. ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದು ಇಲ್ಲ, ಮಾಡಿಕೊಡುವುದೂ ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ಹೌದು, ನಾವು ಪುನರುತ್ಥಾನ ಹೊಂದಿದ ಶರೀರ, ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 20 ವರ್ಸ್ 36 ಅಲ್ಲೂ ಓದ್ತೀರಿ. ಪುನರುತ್ಥಾನ ಹೊಂದಿದ ಶರೀರ, ದೇವದೂತರ ಶರೀರದಂತೆ ನಾವು ಇರ್ತೇವೆ. ಪೌಲನು ಬಹಳ ಸ್ಪಷ್ಟವಾಗಿ ಬರೀತಾನೆ ಕೊಲೋಸಿಯನ್ಸ್ ಚಾಪ್ಟರ್ 3 ವರ್ಸ್ 4. ಯಾಕಂದ್ರೆ ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 9 ವರ್ಸ್ 26 ಅಲ್ಲಿ ದೇವದೂತರೇ ಯೇಸು ಕ್ರಿಸ್ತನು ಬರುವಾಗ ಪ್ರಭಾವದಿಂದ ಕೂಡಿದ ದೇವದೂತರೊಂದಿಗೆ ಬರ್ತಾನೆ ಅಂತ ಓದ್ತೇವೆ. ಅಂದ್ರೆ ದೇವದೂತರು ಪ್ರಭಾವವನ್ನು ಧರಿಸ್ಕೊಂಡಿದ್ದಾರೆ. ಒಬ್ಬ ದೂತನು ಎಷ್ಟು ಪ್ರಭಾವವನ್ನು ಧರಿಸ್ಕೊಂಡಿರ್ತಾನೆ? ರೆವಲ್ಯೂಷನ್ ಚಾಪ್ಟರ್ 18 ವರ್ಸ್ 1, ಒಬ್ಬ ದೇವದೂತನು ಭೂಮಿಗೆ ಬಂದಾಗ ಇಡೀ ಭೂಮಿಯ ಬೆಳಕಾಯಿತು, ಸೂರ್ಯನಷ್ಟು ಪ್ರಕಾಶವನ್ನ ಒಬ್ಬ ದೂತನೇ ಧರಿಸ್ಕೊಂಡಿರ್ತಾನೆ. ಅಂದ್ರೆ ದೇವದೂತರು ಅನ್ನುವಾಗ ಆ ಮಹಿಮಾ ಶರೀರದ ಮೇಲೆ ಮಹಿಮೆಯನ್ನ ಧರಿಸ್ಕೊಂಡಿರ್ತಾರೆ ಎಂಬ ವಾಕ್ಯ ಹೇಳ್ತದೆ. ಯೇಸುಸ್ವಾಮಿ ಏನ್ ಹೇಳ್ತಾನೆ, ನೀವು ಪುನರುತ್ಥಾನ ಹೊಂದಿದ ಮೇಲೆ ದೇವದೂತರಂತೆ ಇರ್ತೀರಿ. ಅಂದ್ರೆ ನಿಮ್ಮ ಶರೀರ ಮಹಿಮೆಯ ಶರೀರ ಆಗಿರ್ತದೆ, ಮಹಿಮೆಯನ್ನ ಧರಿಸ್ಕೊಂಡಿರ್ತೀರಿ ಅಂತ ಹೇಳ್ತಾನೆ ಯೇಸುಸ್ವಾಮಿ. ಅಲ್ಲಿ ಆ ಶರೀರದಲ್ಲಿ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಮರಣ ಇಲ್ಲ, ವ್ಯಾಧಿ ಇಲ್ಲ, ಪಾಪದ ಸೋಂಕು ಇರುವುದಿಲ್ಲ. ಇಟ್ಸ್ ಎ ಗ್ಲೋರಿಫೈಡ್ ಬಾಡಿ. ನೀವು ರೆವಲ್ಯೂಷನ್ ಚಾಪ್ಟರ್ 7 ವರ್ಸ್ 15 and 16 ಓದುವಾಗ ಇನ್ನು ಅವರಿಗೆ ಬಾಯಾರಿಕೆ ಇಲ್ಲ, ಇನ್ನು ಅವರಿಗೆ ಹಸಿವೆ ಇಲ್ಲ, ಜೀವಜಲದ ಹೊರತೆಗಳ ಬಳಿಗೆ ಆತನು ನಡೆಸ್ತಾನೆ ಎಂಬುದಾಗಿ ಓದ್ತೀರಿ. ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ 4 ಅಲ್ಲಿ ಓದುವಾಗ ನಿತ್ಯತ್ವಕ್ಕೆ ಸೇರುವಂತ ಆ ಮನುಷ್ಯರೇ, ಅವರಿಗೆ ಕಾಯಿಲೆ ಇಲ್ಲ, ಇನ್ನು ಕಣ್ಣೀರಿಲ್ಲ, ದುಃಖ ಇಲ್ಲ, ಗೋಳಾಟ ಇಲ್ಲ, ಮರಣ ಇಲ್ಲ ಅಂತೇಳಿ ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ 4 ಅಲ್ಲಿ ಓದ್ತೀರಿ. ಹೀಗಿರ್ಬೇಕಾದ್ರೆ ಮಹಿಮಾ ಶರೀರವ ನಾವು ಹೇಗಿರ್ತೇವೆ ಓದ್ರಿ. ಕೊಲೋಸಿಯನ್ಸ್ ಚಾಪ್ಟರ್ 3 ವರ್ಸ್ 4. ಕೊಲೋಸಿಯನ್ಸ್ ಚಾಪ್ಟರ್ 3 ವರ್ಸ್ 4. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಹೌದು, ನಾವು ಕೂಡ ಪ್ರಭಾವವನ್ನು ಧರಿಸಿದವರಾಗಿ ಆತನ ಜೊತೆಗೆ ಬರ್ತೇವೆ. ಬರೀ ಇಷ್ಟೇ ಹೇಳಿದ್ರೆ ಸಾಕಾಗಿರ್ಲಿಲ್ಲ, ಮುಂದೆ ಏನ್ ಹೇಳ್ತಾನೆ ನೋಡ್ರಿ. ನಿನ್ನೆ ಬ್ರದರ್ ಅದನ್ನು ಕೋಟ್ ಮಾಡಿದ್ರು. ಫಿಲಿಪಿಯನ್ಸ್ ಚಾಪ್ಟರ್ 3 ವರ್ಸ್ 21. ಫಿಲಿಪಿಯನ್ಸ್ ಚಾಪ್ಟರ್ 3 ವರ್ಸ್ 21. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹಗಳನ್ನು ರೂಪಾಂತರ ಪಡಿಸಿ ತನ್ನ ಪ್ರಭಾವದ ದೇಹದ ಸ್ವರೂಪವಾಗುವಂತೆ ದೇಹದ ಸ್ವರೂಪಕ್ಕೆ ನಮ್ಮನ್ನು ತರುವನು. ವಾಹ್, ನನ್ನ ಕರ್ತನಿರುವಂತೆ ನಾನು ಇರ್ತೇನೆ ಅಂದ್ರೆ ಅದಕ್ಕಿಂತ ಭಾಗ್ಯ ಯಾವುದಿದೆ? ಆ ಶರೀರದಲ್ಲಿ ನೀನು ಆಹಾರದ ಅವಶ್ಯಕತೆ ಇಲ್ಲ, ತಿನ್ಲಿಕ್ಕೆ ತಪ್ಪೇನೂ ಇಲ್ಲ, ಬದುಕಲಿಕ್ಕೆ ತಿನ್ಬೇಕಾಗಿಲ್ಲ. ಬಟ್ ಅಲ್ಲಿ ಏನಿದೆ ಗೊತ್ತಾ, ನೀವು ನಮ್ಗೊಂದು ಸಿಟಿ ಮಾಡ್ತಾ ಇದ್ದಾನಲ್ವಾ, ಯಾವುದು ವಾಷಿಂಗ್ಟನ್ DC ನ. ಯಾಕಂದ್ರೆ ಈ ಮಕ್ಕಳು ಅಲ್ಲೋಗಿ ಸೇರ್ಕೊಂಡ್ಬಿಟ್ರೆ ಬರೋದೇ ಇಲ್ಲ. ಸ್ವಾಮಿ ಬಂದ್ರೂ ಬರಲ್ಲ ಇವರು.
ಎಲ್ಲೇ ಚೆನ್ನಾಗೈತೆ ನೀವು ಹೋಗು ಅಂತ ಹೇಳ್ತಾರ ಅಂತ ಜನ. ಯಾವ ಸಿಟಿ ಅದು? ನ್ಯೂ ಜೆರುಸಲೇಮ್. ಆ ನ್ಯೂ ಜೆರುಸಲೇಮ್ ಸಿಟಿಯಲ್ಲಿ ಏನಿಟ್ಟಿದ್ದಾನೆ ಗೊತ್ತಾ ನಮಗೆ? ಓದ್ರಿ ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 1 and 2. ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 1 and 2. ಆಮೇಲೆ ಅವನು ಸ್ಫಟಿಕದಂತೆ ಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ತಿಂಗಳಿಗೆ ಹೊಸ ಹೊಸ ಫಲಗಳನ್ನ ಬಿಡ್ತದೆ. ಅದ್ಭುತ. ಅದನ್ನ ನೀ ಎಷ್ಟು ಬೇಕು ತಿನ್ಬಹುದು. ಸ್ವಾಮಿ ಮಾತನ್ನು ನೀವು ಅದೆಲ್ಲ ಗಮನಿಸ್ಕೋರೆ ನನ್ನ ಚರಿತ್ರೆ ಬೇರೆ ಕಡೆಗೆ ಹೋಗ್ತದೆ. ಸ್ವಾಮಿ ಹೇಳ್ತಾನೆ, ನೀವು ಹೊಸ ನನ್ನ ರಾಜ್ಯದಲ್ಲಿ ನನ್ನೊಂದಿಗೆ ಮೇಜಿನಲ್ಲಿ ಊಟ ಮಾಡ್ತೀರಿ. ಅಬ್ರಾಮ್, ಇಸಾಕ್, ಯಾಕೋಬ್ಯರು ಊಟಕ್ಕೆ ಕರೆಸಲ್ಪಡುವವರು, ಉತ್ತರ ದಕ್ಷಿಣದಿಂದ ಎಲ್ಲಾ ಜನರೊಂದಿಗೆ ಊಟಕ್ಕೆ ಕೂಡಿಸಲ್ಪಡುವರು ಅಂತ ಓದ್ತೀರಿ. ಆತನ 1000 ವರ್ಷದ ಆಳ್ವಿಕೆಯಲ್ಲಿ ಈ ಲೋಕಕ್ಕೆ ಬಂದು ಆಳ್ವಿಕೆ ಮಾಡುವಾಗ ನಾವು ಭುಜಿಸ್ತೇವೆ ಎಂಬುದಾಗಿ ಓದ್ತೀರಿ. ಈಗ ಪರಲೋಕದಲ್ಲಿ ದೇವರು ಏನ್ ಮಾಡಿದ್ದಾನೆ? ದೇವದೂತರಿಗೆ ಆಹಾರದ ಅವಶ್ಯಕತೆ ಇಲ್ಲ. ಆದ್ರೆ ನನ್ನ ದೇವರು ತಿನ್ನಿಸುವ ದೇವರು. ಅವರಿಗೆ ಆಹಾರ ಕೊಟ್ಟಿದ್ದಾನೆ, ಮನ್ನವೆಂಬ ಆಹಾರ. ಆ ಆಹಾರವನ್ನ ಯಾರಿಗೆ ಕೊಟ್ಟಿದ್ದ? ಇಸ್ರಾಯೇಲ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವಿರೋದು ಯಾವುದು? ಸಿಟಿ ಅಲ್ವಾ? ಇಸ್ರಾಯೇಲ್ರು ಎಲ್ಲಿದ್ರು ಪ್ರಯಾಣ ಮಾಡುವಾಗ? ಅರಣ್ಯ. ಸಿಟಿಯಲ್ಲಿ ಇರೋರಿಗೆ ಯಾವ್ಯಾವ ಕಾಯಿಲೆ ಇದೆ? ಚಿಕನ್ ಗುನ್ಯಾ, ಮಂಕಿ ಫೀವರ್, H1N1 ಹಂದಿ ಜ್ವರ, ಸೊಳ್ಳೆ ಜ್ವರ. ಯಾವ ಜ್ವರ ಇಲ್ಲ ಹೇಳಿ? ಅವರು ಕಾಡೊಳಗಿದ್ರು ಯಾವ ಜ್ವರನೂ ಇಲ್ಲ. ಯಾಕೆ ಗೊತ್ತಾ? ಪರಲೋಕದ ಮನ್ನವನ್ನು ಊಟ ಮಾಡ್ತಾ ಇದ್ರು. ಪರಲೋಕದ ಮನ್ನ. ಇವ್ರು ಏನ್ ಮಾಡಿದ್ರಂತೆ ಗೊತ್ತಾ? ಈ ನಂಬರ್ ಚಾಪ್ಟರ್ 11 ಅಲ್ಲಿ ಓದುವಾಗ, ಈ ಮನ್ನ ತಿಂದು ತಿಂದು ಈ ಶುಗರ್ ಬಂದಾಗ ಅಣ್ಣದಂಗ ಆಗ್ಬಿಡ್ತಾರೆ ಗೊತ್ತಾ? ಗೊತ್ತಿಲ್ಲದೆ ಹೋದ್ರೆ ಬದನೆಕಾಯಿ ಸುಟ್ಟಂಗೆ ಹಂಗಾಗಿದೆ ಅಂತ ಹೇಳ್ತಾರೆ. ನನ್ನ ಮಾತಲ್ಲ ಇದು, ದಯಮಾಡಿ ತೆಗೀರಿ. ನಂಬರ್ ಚಾಪ್ಟರ್ 11 ವರ್ಸ್ 4. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸನಾಶಿ ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು, ಮಾಂಸವು ಹೇಗೆ ಲಭಿಸಿತು? ಐಗುಪ್ತದಲ್ಲಿ ತಿನ್ನುತ್ತಿದ್ದ, ಬಿಟ್ಟಿಯಾಗಿ ತಿನ್ನುತ್ತಿದ್ದ. 3ನೇ ವಚನ ವರ್ಸ್ 3, 11 ವರ್ಸ್ 3. ಎಲ್ಲ ನೀವು ನೋಡ್ರಿ, ಇದನ್ನು ತಿಂದು ತಿಂದು ನಮ್ಮ ಮೈ ಬತ್ತಿ ಹೋಗಿದೆ. ಏನ್ ಕೇಳ್ತಾರೆ ಇವರು? ನಾನ್ ವೆಜ್. ವಿ ನೀಡ್ ನಾನ್ ವೆಜ್. ನಮ್ ಬ್ರದರ್ ಅವರು ಈಗ ಎಲ್ಲಿದ್ದಾರೆ? ನಮ್ ಬ್ರದರ್ ಅಲ್ಲಿದ್ದಾರೆ. 3 ದಿವಸನೂ ನಿಮಗೆ ಬರೀ ಪಲ್ಯ, ತರಕಾರಿ, ಸಾಂಬಾರ್ ಹಾಕಿದ್ರೆ ಇವ್ರಿಗೂ ಅಟ್ಲೀಸ್ಟ್ ಒಂದು ತುಂಡು 1 ದಿವಸನೂ ಕೊಡಕ್ ಬರ್ಲಿಲ್ವಾ ಅಂತೀರಿ. ನಾವು ಹಂಗೆ ಆದ್ರೆ ಇಸ್ರಾಯೇಲ್ರು ಏನ್ ಮಾಡಿರ್ಬೋದು ಹೇಳ್ರಿ? ಏನಾಯ್ತು? ಈ ಮನ್ನನ ಕೂಡ್ಸ್ಕೊಳ್ಳೋದು, ಒಂದಿನ ಚಪಾತಿ ತಟ್ಟೋದು, ಒಂದಿನ ರೊಟ್ಟಿ ತಟ್ಟೋದು, ಒಂದಿನ ಅದರಲ್ಲೇ ಉಪ್ಪಿಟ್ಟು ಮಾಡ್ದಂಗೆ ಮಾಡೋದು, ಏನೇನೋ ಮಾಡಿ ತಿಂದು ತಿಂದು ಸಾಕಾಗೋಯ್ತು ಇವ್ರಿಗೆ. ಏನ್ ಮಾಡಿದ್ರು? ನಾನ್ ವೆಜ್ ಬೇಕು ಅಂತ ಕೇಳಿಸ್ಕೊಂಡು ಗೊಣಗುಟ್ಟಿದ್ರು. ದೇವ್ರು ಏನ್ ತಿಳ್ಕೊಂಡ? ಅದನ್ನ ಪ್ರಾರ್ಥನೆ ತಗೊಂಡ್ಬಿಟ್ಟ. ಮೋಶನ್ ಕರೀತಾನೆ, ಮೋಶೆ ಬಾಯ್ಲಿ. ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತ. ದೇವರ ಮನೆಯಲ್ಲ ನಂಬಿಗಸ್ತರಾದ ಮೋತಿ ಇದೊಂದು ಸ್ಥಳದಲ್ಲಿ ಮಾತ್ರ ದೇವರ ಮೇಲೆ ಅಪನಂಬಿಕೆ ಪಡ್ತಾನೆ ನೋಡ್ರಿ. ಏನ್ ಹೇಳ್ದ ದೇವರು? ಅವನ್ ಕರೆದು ಬಿಟ್ಟು, ನೀವು ಎಷ್ಟನೇ ವಚನದಲ್ಲಿ ಓದ್ತೀರಿ? 11ನೇ, ಅದೇ ನಂಬರ್ ಚಾಪ್ಟರ್ 11 ವರ್ಸ್ 19 ಅಲ್ಲಿ ಓದ್ತೀರಿ ನೀವು. 1 ದಿನವಲ್ಲ, 2 ದಿನವಲ್ಲ, 5 ದಿನವಲ್ಲ, 10 ದಿನವಲ್ಲ, 20 ದಿನವಲ್ಲ, ಪೂರ್ಣ 1 ತಿಂಗಳು ಮಾಂಸ ಕೊಡುತ್ತೇನೆ. ಹೋಗಿ ನೀನು
ನಿನ್ನ ಜನರಾದ ಇಸ್ರಾಯೇಲ್ಗೆ ಹೇಳು. ಮೋಶೆಗೆ ಗಾಬರಿ ಆಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಲೋಕದಲ್ಲಿ ಮದುವೆ ಮಾಡ್ತೀವಿ ನಾವು, ಪ್ಲೇಟ್ ಮೀಲ್ ಕೊಡೋದೇ ಕಷ್ಟ. ನಮ್ಮ ಬೆಂಗಳೂರಲ್ಲಿ ಬಫೆ ಸಿಸ್ಟಮ್ ಮದುವೆಯಲ್ಲಿ ಏನ್ ಮಾಡ್ತಾರೆ ಗೊತ್ತೇ? ಟೋಪಿ ಹಾಕೊಂಡಿರ್ತಾರೆ, ಅವ್ರು ಹಾಕೊಂಡಿರೋದು ನಮ್ಗೆ ಹಾಕ್ಬಿಟ್ಟಿರ್ತಾರೆ. ನಾವು ಪ್ಲೇಟ್ ಹಿಡ್ಕೊಂಡು ಹೋದ್ರೆ 2 ಸೌಟ್ ಹಿಡ್ಕೊಂಡಿರ್ತಾನೆ, ಹಿಂಗೆ ಹಿಂಗಂತ ಮಾಂಸ ತೋರಿಸ್ತಾನೆ, ಅನ್ನ ಹಾಕ್ತಾನೆ. ನಾವು ಏನೋ ಬಿತ್ತು ಮಾಂಸ ಅಂತ ಹಿಂಗೆ ಅನ್ನ ಅಷ್ಟರಲ್ಲಿ ಹಿಂಗೆ ತೋರಿಸ್ಬಿಟ್ಟು ಮೆಲ್ಲ ಅಣ್ಣ ಎತ್ತಿ ಸೆಗಣಿ ಹಾಕದಂಗೆ ಇಷ್ಟ ಹಾಕ್ಬಿಡ್ತಾರೆ. ಹೋದ ಇವನು. ಯಾಕಂದ್ರೆ ಪೂರೈಸ್ಲಿಕ್ಕೆ ಬರುವುದಿಲ್ಲ. ಬಟ್ ಇಲ್ಲಿ ದೇವರೇನು ಹೇಳ್ತಾ ಇದ್ದಾನೆ? ಎಷ್ಟು ಲಕ್ಷ ಜನ ಇದ್ರು ಅವನ ಹಿಂದೆ? ಗಂಡಾಳುಗಳೇ 7 ಲಕ್ಷ ಜನ. ಲೆಕ್ಕ ಹಾಕೊಳ್ಳಿ, ಒಂದು 30 ಲಕ್ಷ ಜನ ಇದ್ದಾರೆ. 30 ಲಕ್ಷ ಜನಕ್ಕೆ 1 ತಿಂಗಳು ಹೊಟ್ಟೆ ಬಿರಿಯುವ ಹಾಗೆ ಮಾಂಸ ಕೊಡ್ತೀನಿ ಅಂತಾನೆ ಮೋಶೆ. ಇಸ್ ಇಟ್ ಪಾಸಿಬಲ್? ಸಮುದ್ರದಲ್ಲಿರುವ ಮೀನುಗಳನ್ನು ಹಿಡಿದ್ರು ಇವಕ್ಕೆ ತುಂಬಕ್ಕಾಗಲ್ಲ ಅಂತ ಕಾಯ್ಕೊಂಡವೆ ಇವು. ಇರುವ ಪಶುಗಳನ್ನೆಲ್ಲ ಕೊಂದ್ರು ಇವ್ರಿಗೆ ತುಂಬಕ್ಕಾಗಲ್ಲ. ನೀನು ಏನ್ ಹೇಳ್ತಾ ಇದ್ದೀನಿ? ದೇವರು ಬಹಳ ಉಗ್ರನಾಗ್ತಾನೆ. ಏ ಮೋಶೆ, ನನ್ನ ಕೈ ಮೋಟುಗೋಯೋ ಗೋ ಅಂಡ್ ಟೆಲ್ ದೆಮ್, ಹೇಳೋಗ ಅವ್ರಿಗೆ. ಮೋಶೆಗೇನ್ ಭಯ? ದೇವ್ರ ನಂತರ ಹೇಳ್ತಾನೆ, ನಾನು ಹೋಗಿ ಇವ್ರಿಗೆ ಹೇಳ್ತೀನಿ, ನಾಳೆ ದಿನ ಕೊಡದೆ ಹೋದ್ರೆ ನನ್ನೇ ಕಬಾಬ್ ಮಾಡ್ಕೊಂಡ್ಬಿಡ್ತಾರೆ ಇವರು. ಹೋಗಿ ಹೇಳ್ದ, ನನ್ನ ದೇವ ಮಕ್ಕಳೇ, ಆ ದೇವರು ಮಾಡಿದ್ದನ್ನು ಗಮನಿಸ್ರಿ ನೀವು. ಪಾಪ ಎಂಥ ನೀತಿಯ ದೇವರು, ಪ್ರೀತಿಯ ದೇವರು. ಆ ನನ್ನ ಮಕ್ಕಳಿಗೆ, ದೇವ ಮಕ್ಕಳೆನಿಸಿಕೊಂಡ ಇಸ್ರಾಯೇಲರಿಗೆ ಹಗಲಿನಲ್ಲಿ ಮೇಘಸ್ತಂಭ, ರಾತ್ರಿಯಲ್ಲಿ ದೀಪಸ್ತಂಭ, ಏರ್ ಕಂಡೀಷನ್ ಅಲ್ಲಿ ನಡೆಸಿದ. ಅವರಿಗೆ ಯಾವ ತಪ್ಪುತ್ತೋ ಬೀಳ್ತೋ ಪ್ರತಿದಿನ ಶನಿವಾರ ಒಂದು ಬಿಟ್ರೆ ಆ ಮನ್ನವನ್ನ ಟೈಮ್ಗೆ ತಕ್ಕ ಹಾಗೆ. ಎಷ್ಟು ಕನಿಕರ ದೇವರು, ಎಷ್ಟು ಪ್ರೀತಿಯ ದೇವರು. ಸಲ್ತಾ ಬಂದ್ರೆ ಈ ಜನ ಏನ್ ಮಾಡ್ತಾ ಇದ್ದಾರೆ? ಮಾಂಸ ಬೇಕು ನಮಗೆ, ಮಾಂಸ ಬೇಕು ನಮಗೆ. ಎಲ್ಲಿ ಸಿಕ್ತು? ಅಲ್ಲಿ ಆ ಬಿರಿಯಾನಿ ಐಟಮ್ ಎಲ್ಲ ಇದೆ, ಲಿಸ್ಟ್ ನೋಡಿದ್ರ? ಸೌತೆಕಾಯಿ, ಕರ್ಬೂಜು, ಉಳ್ಳಾಗಡ್ಡಿ, ಈರುಳ್ಳಿ, ಬೆಳ್ಳುಳ್ಳಿ, ಇನ್ನು ಮೋಸ್ಟ್ಲಿ ಅವ್ರು ಬರ್ದಿಲ್ಲ, ಪುದೀನ, ಕೊತ್ತಂಬರಿ ಎಲ್ಲ ಸೇರಿಸ್ಬಿಟ್ಟವ್ರೆ. ದೇವರೇನು ಮಾಡ್ದ? ಕೊಡ್ತೀನಿ ಅಂದ, ಕೊಟ್ನ. ನೋಡ್ರಿ, ಅದೇ ಸೇಮ್ ಚಾಪ್ಟರ್, ನಂಬರ್ಸ್ ಚಾಪ್ಟರ್ 11, ನಂಬರ್ಸ್ ಚಾಪ್ಟರ್ 11 ವರ್ಸ್ 31 and 32. ಆಗ ಯೆಹೋವನ ಬಳಿಯಿಂದ ಗಾಳಿ ಹೊರಟು ಸಮುದ್ರದಿಂದ ಲಾವಕ್ಕಿಗಳನ್ನು ಹೊಡೆದುಕೊಂಡು ಪಾಳೆಯದ ಸುತ್ತಲೂ 1 ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿತು. ಇಸ್ರಾಯೇಲರು ಎದ್ದು ಆ ದಿನ ಹಗಲಿರುಳು ಮರುದಿನ ಹಗಲು ಆ ಲಾವಕ್ಕಿಗಳನ್ನು ಕೂಡಿಸಿಕೊಳ್ಳುತ್ತಿದ್ದರು. ಸ್ವಲ್ಪವಾಗಿ ಕೂಡಿಸಿಕೊಂಡವರು 18 ಖಂಡುಗ ಕೂಡಿಸಿದರು. ಅವುಗಳನ್ನು ಪಾಳೆಯದ ಸುತ್ತಲೂ ಹರವಿ ಒಣಗಿಸಿಕೊಂಡರು. ಆದರೆ ಅವರು ಆ ಮಾಂಸವನ್ನು 1.5 ದಿವಸ ಏನು ಕೆಲಸ ಮಾಡಲಿಲ್ಲ ಅವರು. ಸ್ಕಿನ್ ಔಟ್, ಉಪ್ಪಾಕೋದು, ಒಣಗಿಸೋದು. ಕಡಿಮೆ ಅಂದ್ರೆ ಒಬ್ಬೊಬ್ಬ 18 ಕಂಡ ಕೂಡ್ಸ್ಕೊಂಡ್ರಂತೆ. 18 ಕಂಡ ಕೂಡ್ಸ್ಕೊಂಡ್ರು, 3 ಹೊತ್ತು ತಿಂದ್ರು. 3 ಹೊತ್ತು ಮಾಂಸ. ಯಾರೋ ನನಗೆ, ನಾನು ಯಾವುದೋ ಒಂದು ಸ್ಥಳಕ್ಕೆ ಹೋದಾಗ ಅವರು ಸಾಕ್ಷಿ ಹೇಳ್ತಾ ಇದ್ರು, ಅಣ್ಣ ನಮ್ಮಲ್ಗೆ ಒಬ್ರು ಸೇವಕರು ಬಂದಿದ್ರು, ಅವ್ರಿಗೆ ಅಬ್ರಾಹಂ ಅಂದ್ರೆ ತುಂಬಾ ಇಷ್ಟ ಅಂತೆ. ಅಬ್ರಾಹಂ ಅಂದ್ರೆ ಯಾರು? ದೊಡ್ಡವರು. ಬೆಳಿಗ್ಗೆ ಸಾಯಂಕಾಲ ಟಿಫನ್ಗೂ ಅದೇ, ಮಧ್ಯಾಹ್ನನೂ ಅದೇ, ರಾತ್ರಿನೂ ಅದೇ. ತಿಂದು ಚೆನ್ನಾಗಿ ತಿಂದ್ಬಿಟ್ಟು ಇಲ್ಲಿಂದ ಹೋದ್ರಂತೆ.
ಹೋಗಿದ್ದು 2 ದಿವಸಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರಂತೆ. ಪಾಪ ಪರಿತಾಪ ಪಡ್ತಾ ಇದ್ರು. ಅಲ್ರಿ ನಿಮ್ಗಾರು ಬುದ್ಧಿ ಬೇಡವಾ? ಅವ್ರು ತಿಂತಾರೆ ಅನ್ಬಿಟ್ಟು ಆ ರೀತಿ ತಿನ್ಸಿ ಪಾಪ ಸಾಯಿಸೇ ಬಿಟ್ರಲ್ಲ ಅಂತ. ನಾವೇನ್ ಮಾಡ್ತೇವೆ, ಈ ಸೇವಕರುಗಳು ಇವನ್ ಚೆನ್ನಾಗೇ ಇರ್ತಾನೆ, 1-2 ವರ್ಷ ಬಿಟ್ಬಿಟ್ಟು ಸೇವಕರನ್ನ ಹಣ ಗೊತ್ತಿಲ್ವ ಹಣ 5 ಸ್ಟೆಂಟು. ಯಾಕೆ? ಕೊಬ್ಬು ಜಾಸ್ತಿ, ಕೊಲೆಸ್ಟ್ರಾಲ್ ಜಾಸ್ತಿ ಅಂತಾರೆ. ಕೊಲೆಸ್ಟ್ರಾಲ್ ಅನ್ನೋದು ಇನ್ನೊಂದು ವರ್ಡು, ಕೊಬ್ಬು ಜಾಸ್ತಿ ಆಗಿದೆ ನಿನಗೆ ಅಂತ ಸ್ಟೈಲ್ ಆಗಿ ಹೇಳೋದು, ಅದು ಕೊಲೆಸ್ಟ್ರಾಲ್ ಜಾಸ್ತಿ ಅಂತ. ಇವನು ಮೊದಲು ಮನೆಯಲ್ಲಿ ತಿಂಗಳಿಗೊಂದ್ಸಲ 1 ವಾರಕ್ಕೊಂದ್ಸಲ ತಿಂತಾ ಇರ್ತಾನೆ. ಸೇವಕನಾದ್ಮೇಲೆ ಪ್ರೀತಿ ಕೊಡ್ತಾರೆ ಅಂದ್ಬಿಟ್ಟು ಕೆಜಿ ಗಟ್ಟಲೆ ತಿಂದ್ರೆ ಇನ್ನೇನಾಗುತ್ತೆ? ಇವ್ರು ಮಾಡಿದ್ದೇನು? ದೇವರು ಅವರ ಯೋಗಕ್ಷೇಮವನ್ನು ನಿರೀಕ್ಷಿಸಿ ಉತ್ತಮವಾದಂತ ಪರಲೋಕದ ಮನ್ನವನ್ನ ಕೊಟ್ಟು ಅವರನ್ನ ಕಾಪಾಡ್ತಾ ಬಂದ್ರೆ, ಇಲ್ಲ ನಮಗೆ ಮಾಂಸ ಬೇಕು ಕೊಟ್ಟ, ತಿಂದು ಏನ್ 18 ಕಣ್ಗ ಕೂಡ್ಸ್ಕೊಂಡು ತಿಂದು ತೇಗ್ತಾ ಇದ್ರು. ಏನಾಯ್ತು ನೋಡ್ರಿ, 33ನೇ ವಚನ, ವರ್ಸ್ 33. ಮಾಂಸವನ್ನು ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗ ಅದು ಮುಗಿದು ಹೋಗೋದ್ರೊಳಗಾಗಿಯೇ ಯೆಹೋವನು ಅವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದನು. ಸಾಯಿದೆ ಏನು ಮತ್ತೆ? 1 ತಿಂಗಳು 3 ಹೊತ್ತು ಈ ಮಟ್ಟಕ್ಕೆ ನಾನ್ ವೆಜ್ ತಿಂದ್ರೆ ಸಾಯಿದೆ ಏನಾಗ್ತಾರೆ? ದೇವರು ಅನೇಕ ಸಲ ನಮ್ಮ ಹಿತವನ್ನ ಬಯಸಿ ಅನೇಕ ನಾವು ಬಯಸಿದನ್ನು ನಮಗೆ ಕೊಡುವುದಿಲ್ಲ. ನಮ್ಮ ಹಿತ, ಯಾಕಂದ್ರೆ ನಾವು ಇತರರಂತೆ ನಾವು ಒಬ್ಬಂಟಿಗರಲ್ಲ, ನಾವು ಪರಲೋಕದ ತಂದೆಯ ಮಕ್ಕಳು. ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಆತನ ಮಕ್ಕಳಾಗಿದ್ದೇವೆ. ಆತನ ಮಕ್ಕಳಾಗಿರುವಾಗ ಆ ಪರಲೋಕದ ಅಪ್ಪ ನನ್ನನ್ನು ಸೃಷ್ಟಿಸಿದಾತ. ನಾನು ಪಾಪ ಮಾಡುವಾಗ ನನ್ನನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನ ತ್ಯಾಗ ಮಾಡಿ ನನಗೆ ರಕ್ಷಣೆಯನ್ನು ಕೊಟ್ಟಂತ ಕರ್ತನು, ನನ್ನನ್ನು ಮತ್ತೆ ಕರ್ಕೊಂಡು ಹೋಗ್ಲಿಕ್ಕೆ ಬರುವಂತ ನನ್ನ ರಕ್ಷಕನು, ಇಷ್ಟೆಲ್ಲ ಪ್ರೀತಿ ಮಾಡಿ ಕಣ್ಣುಗುಡ್ಡಿನಂತೆ ನನ್ನನ್ನು ಕಾಪಾಡುವಂತ ಕರ್ತನು ನನ್ನ ಬಳಿಯಲ್ಲಿ ಇರುವಾಗ ನಾವು ಯಾಕೆ ಬಯಸಬೇಕು ಹೇಳ್ರಿ? ನಾವು ಯಾಕೆ ಗೊಣಗುಟ್ಟಬೇಕು? ಎಲ್ಲವನ್ನ ನಮ್ಮ ಹಿತಕ್ಕೆ ಮಾಡ್ತಾನೆ. ನೀವು ಓದ್ತಿರಲ್ವಾ ರೋಮ 8:28, ರೋಮನ್ ಚಾಪ್ಟರ್ 8 ವರ್ಸ್ 28. ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ ಯಾವಾಗ ಸಂಕಲ್ಪ ಮಾಡಿದ? ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡ. ಎಫೆಸಿಯನ್ಸ್ ಚಾಪ್ಟರ್ 1:4. ಇಂಥವರಾದ ನಮಗೆ ಎಲ್ಲಾ ಕಾರ್ಯಗಳು ನಮ್ಮ ಅನುಕೂಲಕ್ಕೆ ಆಗ್ತವೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕಲ್ವಾ? ನೋಡ್ರಿ, ಯಾವಾಗ ನೀವು ಅತೃಪ್ತಿ ಪಡಲ್ಲ, ಒಂದೇ ಒಂದು ಅಂಶ ಹೇಳಿ ನಾನು ಮಾತು ತಿಳಿಸ್ತೇನೆ. ನೋಡ್ರಿ, ನಮ್ಮ ಕರ್ತನು ಎಂಥ ಕರ್ತನು, ಎಷ್ಟು ನಮ್ಮನ್ನ ಪ್ರೀತಿ ಮಾಡ್ತಾನೆ. ಯೇಸುಸ್ವಾಮಿ ಹೇಳ್ತಾನೆ, 3 ವಚನ ನನಗೋಸ್ಕರವಾಗಿ ಓದ್ರಿ. ಮ್ಯಾಥ್ಯೂ ಚಾಪ್ಟರ್ 7 ವರ್ಸ್ 6, ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 9, ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 9. ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು. ಹೋಗ್ಲಿ, 7 and 8 ಓದ್ರಿ. 7, 8, 6, 7, 8. ಚಾಪ್ಟರ್ 6 ವರ್ಸ್ 7. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡಿ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ ಎಂದು ನೆನೆಸುತ್ತಾರೆ. ಆದ್ದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀನು ಪ್ರಾರ್ಥನೆ ಮಾಡ್ಲಿಕ್ಕಿಂತ ಮುಂಚೆನೆ ನಿನಗೆ ಏನ್ ಅವಶ್ಯಕತೆ ಅಂತ ಪರಲೋಕದ ಅಪ್ಪನಿಗೆ ಗೊತ್ತು. ನಿಮ್ಮ ಮಕ್ಕಳಿದಾರಲ್ವಾ? ಬೆಳಗ್ಗೆ ಎದ್ದುಬಿಟ್ಟು, ಅಪ್ಪ ಅಮ್ಮ ಟಿಫನ್ ಕೊಡ್ಬೇಕು ಇವತ್ತು, ಅಮ್ಮ ಮಧ್ಯಾಹ್ನ ಊಟ ಕೊಡ್ಬೇಕು, ಅಮ್ಮ ಸಾಯಂಕಾಲ ಕಾಫಿ ಕೊಡ್ಬೇಕು, ಅಮ್ಮ ರಾತ್ರಿ ಊಟ ಕೊಡ್ಬೇಕು. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೀನಿ ನಮ್ಮ ಮಗು ಅಂತೀರಾ? ಯಾವನೇ ಏನ್ ನಂಬಿಕೆ ಇಲ್ವಾ? ನಮಗೆ ಕೊಡ್ಬೇಕಂತ ಗೊತ್ತಿಲ್ವಾ? ಬಟ್ ನಾವೇನ್ ಮಾಡ್ತಾ ಇದೀವಿ? ಪರಲೋಕದ ಅಪ್ಪ ಹಿ ನೋಸ್. ನಿನಗೇನ್ ಬೇಕು ಗೊತ್ತದೆ ಆತನಿಗೆ. ಯೇಸುಸ್ವಾಮಿ ಹೇಳ್ತಾನೆ, ಸುಮ್ಮನೆ ಬೇಡದನ್ನ ಬೇಡಬೇಡ, ಗೊತ್ತು ಆತನಿಗೆ. ಪ್ರೀತಿ ಅಪ್ಪ ಆತ. ನೀನ್ ಬೇಡದಕ್ಕಿಂತ ಮುಂಚೆ ನಿನ್ಗೇನ್ ಬೇಕು ಅಂತ ಗೊತ್ತು. 1
Matthew chapter 7 verse 8. Matthew chapter 7 verse 8. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲು ಕೊಡುವನೆ? ಮೀನು ಕೇಳಿದರೆ ಹಾವನ್ನು ಕೊಡುವನೆ? ಕೆಟ್ಟ ತಂದೆ ತಾಯಿಗಳು ನೀವು. ನೀವೇ ನಿಮ್ಮ ಮಕ್ಕಳಿಗೆ ರೊಟ್ಟಿ ಕೇಳಿದ್ರೆ ಕಲ್ಲು ಕೊಡಲ್ಲ, ಮೀನ್ ಕೇಳಿದ್ರೆ ಹಾವು ಕೊಡಲ್ಲ. ಕೆಟ್ಟ ತಂದೆ ತಾಯಿಗಳು ನೀವು. ನೀವೇ ಇಷ್ಟು ಮಾಡಿಬಿಟ್ರೆ ಪರಲೋಕದಲ್ಲಿರುವ ನಿಮ್ಮ ಅಪ್ಪ, ನಿಜವಾದ ಅಪ್ಪ, ಎಷ್ಟು ಅತ್ಯುತ್ತಮವಾದ ನಿಮಗೆ ಕೊಡಲ್ಲ. ಹೋಗ್ಲಿ. ಮ್ಯಾಥ್ಯೂ ಚಾಪ್ಟರ್ 10 verse 29 to 31. ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಇಲ್ಲಿ ಯಾರಿಗೆ ತಲೆ ಕೂದಲು ಕಡಿಮೆ ಇದೆ? ಅಂಕಲ್, ನಿಮ್ ತಲೆ ಕೂದಲು ಎಣಿಸಿದ್ದೀರಾ? ಎಣಿಸಿದ್ದೀರಾ? ಕೇಳಿದ್ರೆ ಹೇಳ್ತಾರ ಜನ ನನಗೆ, ಆಗಲ್ಲ ನಾನು. ಅಲ್ರಪ್ಪ, ಎಣ್ಸಕ್ಕಾಗಲ್ಲ ಬಿಡ್ರಿ. ಸ್ನಾನ ಮಾಡ್ತೀರಿ, ಉಜ್ಜುತ್ತೀರಿ, ಏನ್ ಬೀಳ್ತದೆ? ಎಣಿಸ್ತೀರಾ ಎಷ್ಟು ಕೂದಲು ಬಿತ್ತು ಅಂತ? ಯಾಕೆ? ನಿಮ್ ಕೂದಲ ಮೇಲೆ ಮಮತೆ ಇಲ್ವಾ? ನಾನು ಒಮ್ಮೆ ಸ್ಕೂಟರ್ ಹೋಗ್ತಿದ್ದೆ ನನ್ನ ಸ್ನೇಹಿತನ ಜೊತೆಗೆ. ಅವನೇನ್ ಮಾಡಿದ, ಹೆಲ್ಮೆಟ್ ಹಾಕಿರ್ಲಿಲ್ಲ. ನಾನು ಆಫೀಸ್ ಕೋಲಿಗೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೆ. ನಾವು ಸ್ಕೂಟರ್ ಅಷ್ಟು ದೂರ ಹೋಗಿದೆ, ಯಾವ್ದೋ ಲೇಡೀಸ್ ಕೂದಲು ನಮ್ಮ ಇಬ್ಬರ ಮಧ್ಯದಲ್ಲಿ ಇದೆ ಉದ್ದಕ್ಕೆ. ಇವ್ರು ರೈಡ್ ಮಾಡ್ತಾ ಇರೋರು ಜೆಂಟ್ಸು, ಹಿಂದೆ ಕೂತಿರೋ ನಾನು ಪುರುಷ. ಮಧ್ಯದಲ್ಲಿ ಇಷ್ಟುದ್ದ ಕೂದಲು ಬಂದೈತಿ, ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಿಲ್ಲ. ಏನಾಗಿದೆ, ಈ ನನ್ನ ಫ್ರೆಂಡು ಮಧ್ಯದಲ್ಲಿ ಕೂದಲಿಲ್ಲ ಅವ್ರಿಗೆ. ಸೈಡ್ ಇದೆಯಲ್ಲ, ಸೈಡ್ ಇಷ್ಟುದ್ದ ಬಿಟ್ಬಿಟ್ಟು ಇಲ್ಲಿ ತೆಗೆದು ಲೆಫ್ಟ್ ಹೊಡೆದವ್ರೆ. ಲೆಫ್ಟ್ ಹೊಡೆದು ಬಿಟ್ಟು ಅವ್ರು ಏನ್ ಮಾಡ್ತಾ ಇದ್ರಂತೆ, ಬ್ರಿಲ್ ಹಾಕೋರಂತೆ. ಬ್ರಿಲ್ ಕ್ರೀಮ್ ಇರ್ಲಿಲ್ವಂತೆ, ಹೆಲ್ಮೆಟ್ ಹಾಕಿಲ್ಲ. ಅದೇನಾಗಿದೆ, ಗಾಳಿಗೆ ಇಲ್ಲಿಗೆ ಹೊಡೆದಿದ್ರಲ್ಲ, ಅದು ಆರು ಬಂದು ನನ್ನ ಮುಖ ಮುಚ್ಕೊಂಡಿದೆ. ಯಾಕೆ? ನಾವ್ ಯಾರು ಕೂಡ ನಮ್ಮ ತಲೆ ಬೋರ್ಡ್ ತಲೆ ಆಗೋದು ಇಷ್ಟ ಇಲ್ಲ ನಮಗೆ. ನಮ್ಮ ಕೂದಲ ಮೇಲೆ ಅಷ್ಟು ಅಭಿಮಾನ ನಮಗೆ. ನಾವು ನೋಡ್ಕೊಳ್ತೀವಿ ಕನ್ನಡಿಯಲ್ಲಿ, ನಮ್ಮ ಕೂದಲು ಚೆನ್ನಾಗಿರ್ಬೇಕು, ಅವಶ್ಯ. ಸ್ವಾಮಿ ಏನ್ ಹೇಳ್ತಾನೆ, ಇಂಥದ್ರಲ್ಲಿ ಬಿದ್ದ ಕೂದಲನ್ನು ಲೆಕ್ಕ ಹಾಕೊಳ್ಳೋ ನಾವು. ಬಟ್ ನನ್ನ ಪರಲೋಕದ ಅಪ್ಪ ಹೆಂಗೆ ಗೊತ್ತಾ, ನೀನು ನಿನ್ನ ಜೀವಿತದಲ್ಲಿ ಅಲಕ್ಷ್ಯ ಮಾಡುವಂತ ಸಣ್ಣ ಸಂಗತಿಗಳ ಬಗ್ಗೆನೂ ಪರಲೋಕದಲ್ಲಿರುವ ನಿಮ್ಮ ಅಪ್ಪ ನಿನ್ನ ಬಗ್ಗೆ ಚಿಂತಿಸ್ತಾ ಇರ್ತಾನಂತೆ. ಯೇಸುವಿನ ಮಾತು ಅರ್ಥ ಆಯ್ತಾ ನಿಮಗೆ? ನನ್ನ ತಂದೆ ನಿಮ್ಮ ಕೂದಲಷ್ಟು ಸಣ್ಣ ಸಂಗತಿ ನಿನ್ನ ಜೀವಿತದಲ್ಲಿ ಚಿಂತಿಸ್ತಾ ಇರ್ತಾನೆ ನಿನ್ನ ಬಗ್ಗೆ ಅಂತ ಯೇಸುಸ್ವಾಮಿ ಹೇಳ್ತಾನೆ. ಇದನ್ನ ನೀನು ನಂಬಿದ್ರೆ ಗೊಣಗುಟ್ಯ, ಅಸಮಾಧಾನ ಪಡ್ತೀಯ. ಅದರಿಂದ ವಾಕ್ಯ ಹೇಳ್ತದೆ, ಬಿ ಕಾಂಟೆಂಟ್. ವೈ ಯು ಹ್ಯಾವ್ ಟು ಕಾಂಟೆಂಟ್? ಐ ಆಮ್ ವಿತ್ ಯು. ಐ ನೆವರ್ ಫಾರ್ಸೇಕ್ ಯು. ಐ ನೆವರ್ ಲೀವ್ ಯು. ನನ್ನ ಪ್ರಿಯ ದೇವ ಮಕ್ಕಳೇ, ಇಂಥ ಒಬ್ಬ ನೀತಿಯ ಅಪ್ಪ, ಪ್ರೀತಿಯ ಅಪ್ಪ, ಸರ್ವ ಆಶೀರ್ವಾದಗಳ ನಿಧಿ ಆತನೇ ನನ್ನ ಕೈ ಹಿಡಿದಿರುವಾಗ ನಾವು ಎಷ್ಟು ಕೃತಜ್ಞತೆಯಿಂದ, ನಮಗೆ ಏನು ಕೊಡ್ಲಿಲ್ಲ ಸ್ವಾಮಿ, ನೀನು ನನ್ನ ಹಿತ ಬಯಸುವಂತ ದೇವರು, ಸ್ತೋತ್ರ. ಏನು ಕೊಟ್ಟಿದ್ದಿ ಸ್ತೋತ್ರ. ನಾನು ನನಗಿರುವುಗಳಲ್ಲಿ ತೃಪ್ತಿಯಿಂದ ನಿನ್ನನ್ನು ಸ್ತುತಿಸುವಂತ ಮನಸ್ಸು ಕೊಡು ಎಂಬ ಯೋಚನೆಯಿಂದ ನಾವು ಮುಂದೆ ಹೋಗ್ಲಿಕ್ಕೆ ಆಗುವಂತೆ ದೇವರು ಆಶೀರ್ವದಿಸಲಿ. ದಯಮಾಡಿ ನನ್ನ ಸಮಯ ದಾಟಿತು, ದೇವರು ಕ್ಷಮಿಸಲಿ. ದೇವರು ನಮಗೆ ಸ್ತೋತ್ರವಾಗಲಿ. ಆಮೇಲೆ